ಕೃಷ್ಣಾರಮಣರಾಜ್ಯದು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೋ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मां आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः हरिः ओं गुरुभ्यो नमः। ಶ್ರೀಮದ್ಭಾಗವತದ ಕಥಾ ಅನುಸಂಧಾನವನ್ನು 2 ದಿವಸಗಳಲ್ಲಿ ಮಾಡಿದ್ದೇವೆ. ಇದು 3ನೆಯ ದಿವಸ. ಇಂಥ ಕಥೆ ಅಂತೇನೆ ಹೇಳಲಿಲ್ಲ ಅಲ್ವಾ, ಯಾವುದು ಇಂಥದ್ದೇ ಹೇಳಬೇಕು ಅಂತ. ಹಾಗಾಗಿ ಕಳೆದ ಬಾರಿ ನಾವು ಕಪಿಲರೂಪಿ ಪರಮಾತ್ಮನ ಸಾಂಖ್ಯ ಯೋಗದ ಚಿಂತನೆಯನ್ನು ಯಥಾಶಕ್ತಿ ಮಾಡಿದ್ದೇವೆ. ಕಪಿಲ ಅನ್ನುವುದು ಭಗವಂತನ ಒಂದು ರೂಪ. ಸಾವಿರಾರು ರೂಪಗಳಲ್ಲಿ ಭಗವಂತ ಇದ್ದಾನೆ. ಆ ರೂಪಗಳನ್ನು ನಾವು ಅವತಾರಗಳು ಅಂತ ಕರೆಯೋದು. ಅವತರಣ ಅಂದರೆ ನಮ್ಮ ಜೊತೆಗೆ ಇರುವುದು ಅಂತ. ಎಲ್ಲ ರೂಪವೂ ಕೂಡ ಮೇಲಿನಿಂದ ಕೆಳಗಿಳಿದದ್ದು, ಅವತಾರಗೊಂಡದ್ದು ಅಂತ ಕರೀತೇವೆ. ಅದರಲ್ಲೂ ಸೃಷ್ಟಿ ಹೇಗೆ ಆಯಿತು ಅನ್ನುವುದು ಕೂಡ ಒಂದು ಭಾಗವತದಲ್ಲಿ 3 ಬಾರಿ ನಿರೂಪಣೆ ಮಾಡಿರುವ ವಿಷಯ. ಆ ಹಿನ್ನೆಲೆಯಲ್ಲಿ ದೇವರ ಕೆಲವು ರೂಪ, ಅರ್ಥಾತ್ ಈಶ್ವರ ಸೃಷ್ಟಿ. ಸೃಷ್ಟಿ 3 ಬಗೆ: ಜಡ ಸೃಷ್ಟಿ, ಜೀವ ಸೃಷ್ಟಿ ಮತ್ತು ಈಶ್ವರ ಸೃಷ್ಟಿ ಅಂತ. ಶುಕಾಚಾರ್ಯ ಗುರುಭ್ಯೋ ನಮಃ. ಆ ರೀತಿಯ 3 ಬಗೆಯದ್ದಾದ ಸೃಷ್ಟಿಯಲ್ಲಿ ಈಶ್ವರ ಸೃಷ್ಟಿಗೆ ಅಂದರೆ ದೇವರು ತನ್ನನ್ನು ತಾನಾಗಿ ಸೃಷ್ಟಿಸಿಕೊಳ್ಳತಕ್ಕಂತಹ ವಿಧಾನಕ್ಕೆ ಒಂದು ಮಹತ್ವ ಇದೆ. ಅದನ್ನು ಭಾಗವತ ಆರಂಭ ಮಾಡುವುದು ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿಃ ಸಂಭೂತಂ ಷೋಡಶಕಲಂ ಆದೌ ಲೋಕಸಿಸೃಕ್ಷಯ. ಭಗವಂತ ಪುರುಷ ಅನ್ನುವ ರೂಪವನ್ನು ಮೊದಲು ಜಗೃಹೇ ಅಂದರೆ ಸ್ವೀಕಾರ ಮಾಡಿದ. ದೇವರು ರೂಪವನ್ನು ಸ್ವೀಕಾರ ಮಾಡುವುದು ಅಂತ ಹೇಳಿದರೆ ಇಲ್ಲದೇ ಇದ್ದ ರೂಪವನ್ನು ಪಡೆಯುವುದು ಅಂತ ಅರ್ಥ ಅಲ್ಲ. ನಾವೆಲ್ಲ ಸ್ವೀಕರಿಸುವುದು ಅಂತ ಹೇಳಿದರೆ ನಮ್ಮದ್ದಲ್ಲದೇ ಇದ್ದದ್ದನ್ನು ಅಥವಾ ನಮ್ಮದ್ದಾದದ್ದನ್ನು, ನಮಗಿಂತ ಭಿನ್ನವಾದದ್ದನ್ನು ತೆಗೊಳ್ಳುವುದು ಅನ್ನುವ ಅರ್ಥದಲ್ಲಿ ಪ್ರಯೋಗಿಸ್ತೇವೆ. ಭಗವಂತನ ರೂಪಗಳಿಗೂ ಭಗವಂತ ಅನ್ನುವ ಸ್ವರೂಪಕ್ಕೂ ಯಾವುದೇ ಭೇದ ಇಲ್ಲ. ಅದರಿಂದ ಸ್ವೀಕರಿಸುವುದು ಅಂತ ಹೇಳಿದರೆ ನಾನು ನನ್ನ ಕೈಯನ್ನು ಈಗ ಹೊಡೆಯುವುದಕ್ಕೋಸ್ಕರ ಸ್ವೀಕರಿಸಿದ್ದೇನೆ ಅಂತ ಸಂಸ್ಕೃತದಲ್ಲಿ ಪ್ರಯೋಗ ಉಂಟು. ಕನ್ನಡದಲ್ಲಿ ಹಾಗೆಲ್ಲ ನನ್ನ ಕೈಯನ್ನು ಸ್ವೀಕರಿಸಿದ್ದೇನೆ ಅಂತ ಪ್ರಯೋಗ ಇಲ್ಲ ಕನ್ನಡದಲ್ಲಿ. ಸಂಸ್ಕೃತದಲ್ಲಿ ಹಸ್ತ ಸ್ವೀಕಾರ ಅಂತುಂಟು. ಒಂದು ಕೆಲಸಕ್ಕೋಸ್ಕರ, ಒಂದು ಲೇಖನ ಬರೆಯುವುದಕ್ಕೋಸ್ಕರ ನಾನು ಕೈಯನ್ನು ಸ್ವೀಕರಿಸಿದ್ದೇನೆ. ಈ ಸ್ವೀಕಾರ ಅನ್ನೋ ಶಬ್ದವನ್ನು ಅಲ್ಲಿ ಬಳಸುವುದು ಅಂತುಂಟು. ನನ್ನ ಶರೀರಕ್ಕಿಂತ ಭಿನ್ನವಲ್ಲದೇ ಇದ್ದ ಕೈಯನ್ನು ನಾನು ಅಂತ ಹೇಳಿದರೆ ಶರೀರವನ್ನೇ ಹೇಳುವುದು. ಶರೀರವು ಸ್ವೀಕರಿಸ್ತದೆ ಅಂತ ಹೇಳುವಂತೆ ಹಸ್ತ ಸ್ವೀಕಾರವತ್ ಸ್ಮೃತಃ ಆಚಾರ್ಯರ ತಾತ್ಪರ್ಯ. ಹಾಗೆ ಭಗವಂತ ಪುರುಷ ರೂಪವನ್ನು ತಾನು ಸ್ವೀಕರಿಸಿದ ಅಂತ ಹೇಳಿದರೆ ತನ್ನ ರೂಪದಲ್ಲಿ, ಮೂಲ ರೂಪದಲ್ಲಿ ಪುರುಷ ರೂಪವನ್ನು ಅಭಿವ್ಯಕ್ತಿಗೊಳಿಸಿದ ಅಂತ ಅರ್ಥ. ಅದು ಎಂಥ ಪುರುಷ ರೂಪ? ಪುರುಷ ಅಂತ ಭಗವಂತನ 3 ರೂಪ ಇದೆ. ಒಂದು ಈ ಮಹದಾದಿ ಸೃಷ್ಟಿಗೆ ಕಾರಣೀಭೂತವಾದ ಭಗವಂತನ ರೂಪ. ಪ್ರಥಮಂ ಮಹತ ಸ್ರಷ್ಟೃ, ಮಹತ್ತತ್ವದ ಸೃಷ್ಟಿಗೆ ಕಾರಣವಾದ ಭಗವಂತನ ರೂಪಕ್ಕೆ ಪುರುಷ ರೂಪ ಅಂತ ಹೆಸರು. ದ್ವಿತೀಯಂ ತ್ವಂಡ ಸಂಸ್ಥಿತಂ, ಮತ್ತೊಂದು ಬ್ರಹ್ಮಾಂಡದಲ್ಲಿ ತುಂಬಿದ ಭಗವಂತನ ರೂಪ ಪುರುಷ ರೂಪ. ತೃತೀಯಂ, 3ನೇದ್ದೊಂದು ಪುರುಷ ರೂಪ ಇದೆ. ಅದು ಈ ಮಾನವ ಶರೀರದಲ್ಲಿ
ಪಾದದಿಂದ ಶಿರಸ್ಸಿನ ತನಕ ತುಂಬಿರತಕ್ಕಂತಹ ವ್ಯಾಪ್ತವಾದ ಭಗವದ್ ರೂಪ. ಹೀಗೆ ಶರೀರ ವ್ಯಾಪ್ತವಾದ ಪುರುಷ, ಬ್ರಹ್ಮಾಂಡ ವ್ಯಾಪ್ತವಾದ ವಿರಾಟ್ ಪುರುಷ, ಬ್ರಹ್ಮಾಂಡವನ್ನು ಸೃಷ್ಟಿಸುವುದಕ್ಕೆ ಹಿಂದೆ ಇದ್ದ ಸಮಗ್ರದಲ್ಲೂ ವ್ಯಾಪಿಸಿರುವ ಭಗವಂತನ ಪುರುಷ ರೂಪ. ಹೀಗೆ 3 ಭಗವಂತನ ಪುರುಷ ರೂಪ ಇದೆ. ಅದರಲ್ಲಿ ಸೃಷ್ಟಿಗೆ ಕಾರಣವಾದ ಭಗವಂತನ ಪುರುಷ ರೂಪವನ್ನು ಇಲ್ಲಿ ಹೇಳ್ತಾರೆ. ಜಗೃಹೇ ಪೌರುಷಂ ರೂಪಂ. ಅವನಿಗೆ ಪುರುಷ ಅಂತ ಹೆಸರು ಯಾಕೆ ಅಂದರೆ ಪುರುಸಹ ಇತಿ ಪುರುಷ. ಸಹ ಅಂದರೆ ಸಾರಭೂತನಾದವ, ಪುರು ಅಂದರೆ ಪೂರ್ಣನಾದವ. ಪೂರ್ಣನಾಗಿ ಸಾರ ಸರ್ವಸ್ವವಾದ್ರಿಂದ ಸಾರಾತ್ ಸಾರತರೋ ಹರಿಹಿ, ಎಲ್ಲಕ್ಕೂ ಸಾರರೂಪನಾದವನಾದ್ರಿಂದ ಭಗವಂತನಿಗೆ ಪುರುಷ ಅಂತ ಹೆಸರು. ಆ ಪುರುಷ ರೂಪವನ್ನು ದೇವರು ಮೊದಲು ಸ್ವೀಕರಿಸಿದ, ಅಂದರೆ ಪುರುಷ ರೂಪದಿಂದ ಅಭಿವ್ಯಕ್ತಿಗೊಂಡ. ಮಹದಾದಿಭಿಹಿ ಸಂಭೂತಂ. ಭಾಗವತ ಹೇಳುವಾಗ ಒಂದು ವಿಶಿಷ್ಟ ಶಬ್ದದಲ್ಲಿ ಹೇಳ್ತದೆ, ಆ ಪುರುಷ ರೂಪ ಎಂಥದ್ದು ಅಂದರೆ ಮಹತ್ತತ್ವ, ಅಹಂಕಾರ ತತ್ವ ಮುಂತಾದವುಗಳಿಂದ ಹುಟ್ಟಿದ್ದು ಅಂತ ಒಂದು ಶಬ್ದ ಪ್ರಯೋಗ ಉಂಟು. ಆದರೆ ಭಗವಂತನ ರೂಪ ಹುಟ್ಟಿದ್ದೇ ಅಲ್ಲ, ಇನ್ನು ಮಹತ್ತತ್ವಾದಿಗಳಿಂದ ಹುಟ್ಟುವುದು ಅಸಾಧ್ಯ. ಯಾಕಂದರೆ ಭಗವಂತನ ಶರೀರ ಅದು ಅಪ್ರಾಕೃತವಾದ ಶರೀರ. ಮಹತ್ತತ್ವ ಎಂಬುದೇ ಪ್ರಾಕೃತ. ಪ್ರಾಕೃತ ಅನ್ನುವ ಶಬ್ದಕ್ಕೆ ಅರ್ಥ ಪ್ರಕೃತಿಯಿಂದ ಜನ್ಯವಾದದ್ದು ಅಂತ. ಮಹತ್ತತ್ವವು ಪ್ರಕೃತಿಯ ಮೊದಲ ಮಗು, ಅಂದರೆ ಪ್ರಕೃತಿಯ ಪರಿಣಾಮ ಸ್ವರೂಪವಾದದ್ದು ಮಹತ್ತತ್ವ. ಮಹತ್ತತ್ವದ ಒಂದು ಭಾಗದ ಪರಿಣಾಮವೇ ಅಹಂಕಾರ ತತ್ವ. ಅಹಂಕಾರ ತತ್ವದಲ್ಲಿ ತಾಮಸ ಎಂಬ ಅಹಂಕಾರದಿಂದ ಆವಿರ್ಭವಿಸಿರುವಂಥದ್ದು ಪಂಚಭೂತಗಳು. ಆದ್ದರಿಂದ ಇವೆಲ್ಲವೂ ಕೂಡ ಪ್ರಾಕೃತ ಅಂತ ಕರೆಸಿಕೊಳ್ತದೆ. ಭಗವಂತನ ಶರೀರ ಅಪ್ರಾಕೃತವಾದದ್ದು, ಅದು ಸಂಭೂತಂ ಮಹದಾದಿಭಿಹಿ ಅಂತ ಇಲ್ಲಿ ಶಬ್ದ ಉಂಟು. ಅದಕ್ಕೆ ಆಚಾರ್ಯರ ಮಾರ್ಗದರ್ಶನದಿಂದ ನಾವು ಅರ್ಥ ಮಾಡಿಕೊಳ್ಬೇಕು. ಮಹತ್ತತ್ವ ಮೊದಲಾದವುಗಳಿಂದ ಹುಟ್ಟಿದ್ದು ಅಂತ ಅರ್ಥ ಅಲ್ಲ, ಮಹತ್ತತ್ವಾದಿಗಳನ್ನು ತನ್ನ ಉದರದಲ್ಲಿ ಇಟ್ಟುಕೊಂಡದ್ದು ಅಂತ ಅರ್ಥ. ಮಹದಾದಿಭಿಹಿ ಸಂಭೂತಂ. ಸಂಭೂತ ಅಂದರೆ ಹುಟ್ಟಿದ್ದು ಅಂತ ನಮ್ಮಲ್ಲಿ ಒಂದು ಶಬ್ದ ಅರ್ಥ ಇದೆ. ತಸ್ಮಾದ್ವಾ ಏತಸ್ಮಾದ್ ಆತ್ಮನ ಆಕಾಶ ಸಂಭೂತ. ಸಂಭೂತ ಅಂದರೆ ಹುಟ್ಟಿತು ಅಂತ ಒಂದು ಅರ್ಥ ಇದೆ. ಇನ್ನೊಂದು ಸಂಭೂತ ಅಂದರೆ ಸೇರಿಕೊಂಡದ್ದು ಅಂತ ಮತ್ತೊಂದು ಅರ್ಥ. ಇಲ್ಲಿ ಆ ಅರ್ಥದಲ್ಲಿ ಬಳಸಿದ ಶಬ್ದ ಮಹದಾದಿಭಿಹಿ ಸಂಭೂತಂ. ಆಚಾರ್ಯರಿಗಿಂತ ಹಿಂದೆ ಅರ್ಥ ಬರೆದವರೆಲ್ಲ ಮಹತ್ತತ್ವದಿಂದ ಹುಟ್ಟಿದಂತಹ ದೇವರು ಅಂತ ದೇವರನ್ನು ಹುಟ್ಟಿಸಿದ್ದಾರೆ. ಆದರೆ ಇಲ್ಲಿ ಮೂಲ ಎಲ್ಲದರ ಸರ್ಜಕನಾಗಿ ಆವಿರ್ಭೂತನಾದ ಭಗವಂತನ ಪುರುಷ ರೂಪ ಅದು ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಪಂಚೇಂದ್ರಿಯ ತತ್ವಗಳು, ಪಂಚಕರ್ಮೇಂದ್ರಿಯ ತತ್ವಗಳು ಮತ್ತು ಮನಸ್ತತ್ವಕ್ಕೆ ಸಂಬಂಧಪಟ್ಟ ಬುದ್ಧಿತತ್ವ, ಚಿತ್ತತತ್ವ, ಅಹಂಕಾರ ತತ್ವ ಎಂಬಂತಹ 24 ಏನು ತತ್ವಗಳಿದ್ದಾವೆ ಅವುಗಳನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡಿರತಕ್ಕಂತಹ ಭಗವಂತನ ಸರ್ಜಕ ರೂಪ. ಮುಂದಿನ ಸೃಷ್ಟಿಗೆ ಬೇಕಾದ ಎಲ್ಲ ತತ್ವಗಳನ್ನು ಉದರದಲ್ಲಿ ಧಾರಣೆ ಮಾಡಿರತಕ್ಕಂತಹ ಭಗವಂತನ ಪುರುಷನೆಂಬ ರೂಪ ಅಭಿವ್ಯಕ್ತವಾಯಿತು. ಯಾಕೆ? ಆದವು, ಅದು ಮೊದಲು ಭಗವಂತನ ಅಭಿವ್ಯಕ್ತಿ ರೂಪ. ಯಾಕೆ ಅಭಿವ್ಯಕ್ತವಾಗಿದೆ? ಲೋಕ ಸಿಸೃಕ್ಷಯ, ಲೋಕದ ಸೃಷ್ಟಿಯ ಬಯಕೆಯಿಂದ ದೇವರು ಆವಿರ್ಭೂತನಾದದ್ದು. ಭಗವಂತನ ಸೃಷ್ಟಿಗೆ ಕಾರಣ ಯಾವುದು ಅಂತ ಹೇಳಿದರೆ ಭಗವಂತನ ಇಚ್ಛೆ. ಭಗವಂತನ ಸೃಷ್ಟಿ ಇಚ್ಛೆಯಿಂದ ಆಯಿತೋ? ಇಲ್ಲಂತೆ, ಇಚ್ಛೆಯೇ ಸೃಷ್ಟಿಯಂತೆ. ಇಚ್ಛೆಯಿಂದ ನಮ್ದೆಲ್ಲ ಕಾರಣ ಮೊದಲಿರ್ತದೆ, ಕಾರಣ ಆದ ಮೇಲೆ ಕಾರ್ಯ ಆಗ್ತದೆ. ಆದರೆ ಕಾರಣ ಇಚ್ಛಿಸಿದ ಮೇಲೆ ನಮಗೆಲ್ಲ ಸಿಗೋದು. ದುಃಖ ಅಂದರೆ ಏನು ಅಂತ ಒಂದು ಪ್ರಶ್ನೆ. ಅದಕ್ಕೆ ಶಾಸ್ತ್ರದ ಉತ್ತರ ಇಚ್ಛೆಯುಂಟಾಗಿ ಸಿಗುವಲ್ಲಿಯ ತನಕದ ಸ್ಥಿತಿ ಅಂತ. ಪರೀಕ್ಷಿತನಿಗೆ ಸರಿ ಅರ್ಥ ಆಗಿರ್ತದೆ. ಅವನಿಗೆ ಮೊಬೈಲ್ ಬೇಕು ಅಂತ ಇಚ್ಛೆ ಬಂತು, ಸಿಗಲಿಲ್ಲ, ದುಃಖ ಶುರುವಾಯಿತು. ಸಿಕ್ಕಿದ ಕೂಡಲೇ ಆನಂದ. ಆ ಮೊದಲು ಇಚ್ಛೆಯೇ ಬರಲಿಲ್ಲ, ಪೂರ್ತಿ ಶ್ಲೋಕ ಹೇಳ್ತಾ ಇದ್ದ, ಮಧ್ವವಿಜಯ ಎಲ್ಲ ಹೇಳ್ತಾ ಇದ್ದ. ಆವಾಗ ಅವನಿಗೇನು ದುಃಖವೇ ಇಲ್ಲ. ಯಾಕೆ ದುಃಖ ಇಲ್ಲ ಅಂದರೆ ಇಚ್ಛೆ ಹುಟ್ಟಿಲ್ಲ. ಮನುಷ್ಯನಿಗ ಹಾಗೆ ಅಲ್ವಾ, ಹಸಿವೆ ಅಂತ ಸುರಾಗುವುದು ಅಂದರೆ ಇಚ್ಛೆ, ಬುಭುಕ್ಷಾ ಅಂತ ಹೆಸರು ಅದಕ್ಕೆ. ಊಟ ಮಾಡುವ ಬಯಕೆ ಸುರಾಯಿತು. ಬಯಕೆ ಸುರಾದ ಮೇಲೆ ಅದು ಸಿಗುವಲ್ಲಿಯ ತನಕ ದುಃಖ ಇರ್ತದೆ. ಏಕಾದಶಿಯ ದಿವಸ ಅವನಿಗೆ ಯಾರು ಅನ್ನ ಹಾಕದೆ ಹೋದರೆ ದುಃಖವೇ ಇಲ್ಲ. ಯಾಕೆಂತ ಹೇಳಿದರೆ ಅವನಿಗೆ ತಿನ್ನಬೇಕು ಅನ್ನೋ ಇಚ್ಛೆ ಹುಟ್ಟಲಿಲ್ಲ. ಬಯಕೆ ಉಂಟಾಗಿ ಬಯಕೆ ಸಿಗುವಲ್ಲಿಯ ತನಕದ ಕಾಲವನ್ನು ದುಃಖ ಅಂತ ವ್ಯವಹಾರ ಮಾಡ್ತೇವೆ. ಹಾಗೆ ಭಗವಂತನಿಗೆ ಸೃಷ್ಟಿಸಬೇಕು ಅಂತ ಬಯಕೆಯಾಗಿ, ಆ ಬಯಕೆಯಾಗಿ ಸೃಷ್ಟಿಸುವುದಕ್ಕೆ ಮಧ್ಯದಲ್ಲಿ ಒಂದಿಷ್ಟು ಕಾಲ ವ್ಯವಧಾನ ಇತ್ತು ಅಂತಾದರೆ ಅದು ಭಗವಂತನ ದುಃಖದ ಸ್ಥಿತಿ ಆಗ್ತದೆ. ಚತುರ್ಮುಖ ಬ್ರಹ್ಮನಿಗೆ ಒಂದು ಕ್ಷಣ ದುಃಖ ಉಂಟಂತೆ. ಯಾಕಂದರೆ ಚತುರ್ಮುಖ ಬ್ರಹ್ಮ ಸೃಷ್ಟಿಸೋಣ ಅಂತ ಬಯಸ್ತಾನೆ, ಬಯಸಿದ ಮುಂದಿನ ಕ್ಷಣಕ್ಕೆ ಸೃಷ್ಟಿ ಆಗ್ತದೆ ಅಂತೆ.
ಅವನ ಬಯಕೆಗೂ ಅವನ ಸೃಷ್ಟಿಗೂ ಒಂದು ಕ್ಷಣದ ವಿಳಂಬ ಇರುವ ಕಾರಣದಿಂದ ಕ್ಷಣಕಾಲದ ದುಃಖ ಚತುರ್ಮುಖನಲ್ಲಿ ಉಂಟು. ಆದ್ದರಿಂದ ಚತುರ್ಮುಖ ಲಿಂಗದೇಹದ ಸಂಬಂಧ ಇದ್ದೂ ಲಿಂಗದೇಹದ ಸಂಬಂಧ ಇಲ್ಲದೇ ಇದ್ದವ ಅಂತ ಸತ್ವ ಮಹಾಸತ್ವ ಅಂತ ಕರೆಸಿಕೊಂಡರೂ ಅಲ್ಪ ದುಃಖ ಇದೆ. ಆದ್ದರಿಂದ ಅವನನ್ನು ಜೀವ ಅಂತಲೇ ಕರೆಯುವುದು. ಆದರೆ ಭಗವಂತನಿಗೆ ಸೃಷ್ಟಿಸೋಣ ಅಂತ ಬಯಕೆಯಾಗಿ ಸೃಷ್ಟಿಸುವುದಕ್ಕೆ ಮಧ್ಯದಲ್ಲಿ ವ್ಯವಧಾನ ಇಲ್ಲ. ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಆಪ್ತಕಾಮಸ್ಯ ಕಾಸ್ಪೃಹ. ಭಗವಂತನ ಇಚ್ಛಾ ಮಾತ್ರವೇ ಸೃಷ್ಟಿ, ಅಂದರೆ ಇಚ್ಛೆಯೇ ಭಗವಂತನ ಸೃಷ್ಟಿ. ಲೋಕ ಸಿಸೃಕ್ಷಾ ಅಂತ ಅದನ್ನು ಕರೆಯುವುದು. ಅಂದರೆ ಸೃಷ್ಟಿ ಅನ್ನುವ ಕಾರ್ಯಕ್ಕೋಸ್ಕರ ಭಗವಂತ ಪುರುಷನೆಂಬ ರೂಪವನ್ನು ತಾನು ಸ್ವೀಕರಿಸಿದ. ಆ ಸ್ವೀಕರಿಸಿದ ರೂಪದಿಂದ ಮಲ್ಕೊಂಡಂತೆ. ಎಲ್ಲಿ ಮಲ್ಕೊಂಡ? ಯಸ್ಯಾಂಭಸಿ ಶಯಾನಸ್ಯ ಯೋಗ ನಿದ್ರಾಂಬಿತನ್ವತಃ ನಾಭಿಹೃದಾಂಬುಜಾದಾಸೀತ್ ಲೋಕ ಬ್ರಹ್ಮ ಪ್ರಜಾಪತಿ. ಈ ಸೃಷ್ಟಿಸುವ ಬಯಕೆಯೇ ಸೃಷ್ಟಿ ಅಂತ ಹೇಳಿದೆ. ಇಷ್ಟರಲ್ಲಿ ಬ್ರಹ್ಮಾಂಡದ ಸೃಷ್ಟಿ ಆಗಿ ಹೋಗಿದೆ. ಅದರಿಂದ ನಾವು ಹೆಚ್ಚು ಸೃಷ್ಟಿಯ ವಿಷಯ ನೋಡಲಿಕ್ಕಿಲ್ಲ. ಬ್ರಹ್ಮಾಂಡದ ಸೃಷ್ಟಿ ಆಗಿ ಹೋಗಿದೆ. ಬ್ರಹ್ಮಾಂಡದ ಒಳಗೆ ಅರ್ಧದಷ್ಟು ನೀರಿದೆ. ಅದಕ್ಕೆ ಅಂಡೋದಕ ಅಂತ ಹೆಸರು. ಆ ಅಂಡೋದಕದಲ್ಲಿ ಭಗವಂತ ಮಲಗಿದಂತೆ. ಯಸ್ಯ ಅಂಬಸಿ ಶಯಾನಸ್ಯ. ಈ ಬ್ರಹ್ಮಾಂಡದ ಒಳಗಿನ ನೀರಿನ ಮೇಲೆ ಮಲಗಿದ್ದಾನೆ ಭಗವಂತ. ಅಂತಹ ಭಗವಂತನಿಗೆ ಒಳಗೆ ಮಹತ್ತತ್ವಾದಿ ಏನು ಹಿಂದೆ ವೈಕೃತ ಸೃಷ್ಟಿಯಾಗಿದೆ ಅದೆಲ್ಲವನ್ನೂ ಕೂಡ ಆತ ಉದರದಲ್ಲಿ ಇಟ್ಟುಕೊಂಡಿದ್ದಾನೆ. ಅಲ್ಲಿ ಮಲಗಿರುವ ಭಗವಂತನ ನಾಭಿಹೃದಾಂಬುಜಾದಾಸೀತ್ ಲೋಕ ಬ್ರಹ್ಮ. ಲೋಕಕ್ಕೆ ಸರ್ಜಕನಾದಂತಹ ಪ್ರಜಾಪತಿ ಅಂತ ಕರೆಸಿಕೊಳ್ಳುವ ಚತುರ್ಮುಖ ಬ್ರಹ್ಮ ಭಗವಂತನ ನಾಭಿ ಕಮಲದಿಂದ ಆವಿರ್ಭವಿಸಿದ. ನಾಭಿಯನ್ನು ಕಮಲ ಅಂತ ಯಾಕೆ ಕರೀತಾರೆ ಅಂತ ಒಂದು ವಿಶಿಷ್ಟವಾದ ಶಬ್ದ ಅದು. ಈಗ ಮುಖ ಕಮಲ ಅಂತ ಹೇಳಿದರೆ ಅರ್ಥ ಆಗ್ತದೆ. ಅದೊಂದು ಚೆನ್ನಾಗಿ ಕಮಲವನ್ನು ನೋಡ್ತಾ ಇದ್ರೆ ನೋಡ್ತಾ ಇರಬೇಕು ಅಂತ ಅನಿಸುವ ಹಾಗೆ ಮುಖದಲ್ಲೂ ಕೂಡ ಒಂದು ಆಹ್ಲಾದಕತ್ವ ಇರುವುದರಿಂದ ಮುಖವನ್ನು ಕಮಲ ಅಂತ ಕರಿಬಹುದು. ಕೈ ಕೆಂಪಾಗಿದ್ದಾಗ ಕರ ಕಮಲ ಅಂತ ಕರಿಬಹುದು. ಪಾದವು ಕೆಂಪಾಗಿದ್ದರೆ ಮಾತ್ರ ಅದನ್ನು ಪಾದ ಕಮಲ ಅಂತ ಕರಿಬಹುದು. ಒಂದು ಪಾದ ಕಮಲ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶೆ ಅಂತ ಕರಕಮಲದಿಂದ ಪಾದಕಮಲವನ್ನು ಮುಖಕಮಲದಲ್ಲಿ ಇಟ್ಟುಕೊಂಡಿರುವಂತಹ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಅಂತ ಹೇಳ್ತೇವಲ್ವಾ. ಕಮಲ ಅಂತ ಅಲ್ಲೆಲ್ಲ ಕರಿಬಹುದು. ಇದು ಭಗವಂತನ ನಾಭಿ ಕಮಲ ಅಂತ ಕರೀತಾರೆ. ಅದಕ್ಕೊಂದು ಕಾರಣ ಏನು? ನಾಭಿ ಅನ್ನುವುದು ಭಗವಂತನದ್ದು ಆಳವಾದದ್ದು. ನಾಭಿಯಲ್ಲಿ ಆಳವಾಗಿರುವಿಕೆ ಅನ್ನುವುದು ಒಂದು ಲಕ್ಷಣ. ಆದ್ರಿಂದ ಅದಕ್ಕೆ ನಾಭಿ ಹೃದ ಅಂತ ಕರೀತಾರೆ. ನಾಭಿ ಎಂಬಂತಹ ಸರೋವರ. ಆ ನಾಭಿ ಎಂಬ ಸರೋವರದಿಂದ ಭಗವಂತ ಒಂದು ಕಮಲವನ್ನು ಹುಟ್ಟಿಸಿದ. ನಾಭಿ ಕಮಲ ಅಂದ್ರೆ ಮುಖವು ಹೇಗೆ ಕಮಲದಂತೆ ಇದೆಯೋ ನಾಭಿಯು ಕಮಲದಂತೆ ಅಂತ ಅರ್ಥ ಅಲ್ಲ. ನಾಭಿಯಿಂದ ಹುಟ್ಟಿದ ಕಮಲ. ನಾಭಿ ಹೃದಾಂಬುಜಾದಿಸಿ. ಹೃದ ಅಂದ್ರೆ ಸರೋವರ. ನಾಭಿ ಎಂಬಂತಹ ಸರೋವರದಲ್ಲಿ ಕಮಲ ಹೇಗೆ ಸರೋವರದಲ್ಲಿ ಹುಟ್ಟುತ್ತದೋ ಹಾಗೆ ಭಗವಂತನ ನಾಭಿ ಎಂಬ ಸರೋವರದಲ್ಲಿ ಒಂದು ಕಮಲದ ಆವಿರ್ಭಾವ ಆಯಿತು. ಸ್ವತಃ ಋಗ್ವೇದವು ಕೂಡ ಅದನ್ನು ಹೇಳ್ತದೆ. ಅಜಸ್ಯ ನಾಭಾವಧ್ಯೆ ಕಮರ್ಪಿತಂ. ಭಗವಂತನ ನಾಭಿಯಲ್ಲಿ ಅಂದ್ರೆ ಅಜಸ್ಯ ಹುಟ್ಟದೇ ಇದ್ದವನ ನಾಭಿಯಲ್ಲಿ ಒಂದು ಹುಟ್ಟಿತು. ಅಧಿ ಏಕಮರ್ಪಿತಂ ಅಂಬುಜಂ. ಒಂದು ಕಮಲದ ಆವಿರ್ಭಾವ ಆಯಿತು. ಕಮಲದಲ್ಲಿ ಸರಿಯಾಗಿ 14 ದಳಗಳಿದ್ದದ್ದಂತೆ. ಅದರಿಂದ ನಮ್ಮ ಈಗಿನ ಭಾರತೀಯ ಜನತಾ ಪಕ್ಷದ ಕಮಲ ಅಲ್ಲ ಅಂತ ಅರ್ಥ ಆಯಿತು. ಅದು ಯಾವುದು? ಅದು 14 ದಳದ ಕಮಲ. ಕಮಲದಲ್ಲಿ ಅನೇಕ ಪ್ರಭೇದಗಳಿದ್ದಾವಲ್ವಾ. ನಮ್ಮ ಹೃದಯದಲ್ಲಿರುವ ಕಮಲ ಅಷ್ಟದಳ ಕಮಲ. ನಾಭಿಯಲ್ಲಿರ್ತಕ್ಕಂತಹ ಕಮಲದಲ್ಲಿ ಕಂಠದಲ್ಲಿರುವುದರಲ್ಲಿ 2 ದಳ ಇರುವುದು. ಅದಕ್ಕಿಂತ ಸ್ವಲ್ಪ ಕೆಳಗೆ ಇಂದ್ರಯೋನಿಯಲ್ಲಿ 16 ದಳದ ಕಮಲ ಇದೆ. ಹೀಗೆ 2 ದಳದ ಕಮಲವೂ ಕೂಡ ಉಂಟು. 4 ದಳದ ಕಮಲವೂ ಕೂಡ ಇದೆ. ಶಿರಸ್ಸಿನಲ್ಲಿರ್ತಕ್ಕಂತಹ ಕಮಲ ಸಹಸ್ರದಲಾತ್ಮಕವಾದಂತಹ ಕಮಲವೂ ಇದೆ. ಆದ್ರಿಂದ ಅದಕ್ಕೆ ಶತಪತ್ರ ಅಂತ ಹೆಸರಿದೆ. ಶತ ಅಂದ್ರೆ 100 ಅಂತ ಅರ್ಥ ಅಲ್ಲ. 100 ದಳಗಳುಳ್ಳದ್ದಾದ್ರಿಂದ ಶತಪತ್ರ ಕಮಲ ಅಂತಲೂ ಕಮಲವನ್ನು ಕರೀತಾರೆ. ಇಲ್ಲಿ ಆವಿರ್ಭವಿಸಿದ ಕಮಲ 14 ದಳದ ಕಮಲ ಅಂತೆ. ಆ ಕಮಲ ಮುಚ್ಚಿಕೊಂಡಿತ್ತು. ಮುಚ್ಚಿಕೊಂಡಿದ್ದ ಕಮಲದ ಒಳಗೆ ಒಂದು ಚೇತನ ಇತ್ತು. ಕಮಲ ಯಾವಾಗ ಅರಳಿದ ಹೊತ್ತಿಗೆ ಆ ಚೇತನ ತನ್ನ ಅಪ್ಪ ಯಾರು ಅಂತ ಹುಡುಕಾಡುವುದಕ್ಕೆ ಪ್ರಾರಂಭಿಸಿತು. ಕೊನೆಗೆ ಭಗವಂತ ಸಿಗ್ತಾನೆ. ಹುಡುಕಾಡುವುದಕ್ಕೋಸ್ಕರ 4 ದಿಕ್ಕಿಗೂ ತಲೆಯನ್ನು ತಿರುಗಿಸುವ ಕೆಲಸ ಯಾಕಿರಲಿಲ್ಲ. ಯಾಕಂದ್ರೆ 4 ದಿಕ್ಕಲ್ಲೂ 4 ತಲೆಯ ಆವಿರ್ಭಾವ ಆಯಿತು. ಅಷ್ಟೂ ದಿಕ್ಕಲ್ಲಿ ಕಾಣಿಸದೇ ಹೋದಾಗ ಕಮಲದ 4ಕ್ಕೆ ಇಳಿದು ಭಗವಂತನ ಉದರದಲ್ಲಿ ಪ್ರವೇಶ ಮಾಡಿ ಆಮೇಲೆ ಹೊರಗೆ ಬಂದು ದೇವರನ್ನು ಧ್ಯಾನಿಸಿ
ತಾನು ಸರಸ್ವತೀ ಸಮೇತನಾಗಿ ಆ ಚತುರ್ಮುಖ ಬ್ರಹ್ಮ ಭಗವಂತನನ್ನು ದರ್ಶನ ಮಾಡಿಕೊಂಡ ಅಂತ. ಹೀಗೆ ಚತುರ್ಮುಖ ಬ್ರಹ್ಮನ ಆವಿರ್ಭಾವ ಆಯಿತು. ಇವನನ್ನು ನಾವು ಪುರುಷ ಅಂತ ಕರೆಯುವುದು. ಈಗ ಮತ್ತೊಂದು ಹೆಸರಾಯಿತು ಅವನಿಗೆ, ಆ ಪುರುಷನಿಗೆ ಪದ್ಮನಾಭ ಅಂತ ಹೆಸರಾಯಿತು. ಯಾಕಂದರೆ ನಾಭಿಯಲ್ಲಿ ಪದ್ಮವನ್ನು ಆವಿರ್ಭಾವಗೊಳಿಸಿ ಆವಿರ್ಭೂತವಾದಂತಹ ಪದ್ಮದಲ್ಲಿ ಚತುರ್ಮುಖನನ್ನು ಆವಿರ್ಭಾವಗೊಳಿಸಿದಂತಹ ಈ ರೂಪ ಅದು ಪದ್ಮನಾಭ ರೂಪ. ಅದು ಎಂಥ ಪದ್ಮನಾಭ ರೂಪ? ಅದನ್ನು ಹೇಗೆ ಕಾಣ್ತಾರೆ? ಪಶ್ಯಂತ್ಯದೋ ಭಾಗವತ ಹೇಳ್ತದೆ, ಅದನ್ನು ಕಾಣ್ತಾರೆ ಜ್ಞಾನಿಗಳು ಈ ರೂಪವನ್ನು. ಹೇಗೆ ಅಂತ ಹೇಳಿದರೆ ಸಹಸ್ರ ಪಾದ, ಅದಕ್ಕೆ ಸಹಸ್ರ ಪಾದ ಮಾತ್ರ ಅಲ್ಲ, ಸಹಸ್ರ ಪಾದೋರು ನಾಸಿಕಂ, ಮೂಗು ಕೂಡ ಸಾವಿರ ಅಂತೆ. ಹಾಗಾದ್ರೆ ಮೂಗು ಸಾವಿರ ಅಂತ ಹೇಳಿದ್ರಿಂದ ತಲೆ ಸಾವಿರ ಅಂತ ಗೊತ್ತಾಯ್ತು ನಮಗೆ. ಕಣ್ಣು ಸಾವಿರ ಅಂತ ಹೇಳಿದ್ರೆ 500 ತಲೆ ಅಂತ ಅರ್ಥ ಆಗ್ತಾ ಇತ್ತು. ಆದರೆ ಮೂಗು ಸಹಸ್ರ ಉರು ನಾಸಿಕಂ, ಅದು ಸಾಮಾನ್ಯ ನಾಸಿಕ ಅಲ್ಲ. ಸಂಪಿಗೆಯಂತೆ ಮುಂಚಾಚಿರತಕ್ಕಂತಹ ಸುಂದರವಾದ ನಾಸಿಕ, ಸಾವಿರಾರು ನಾಸಿಕಗಳಿಂದ ಕೂಡಿದ ಸಾವಿರಾರು ಮುಖಗಳು, ಸಾವಿರಾರು ಕಣ್ಣುಗಳು. ಅದನ್ನ ಸಾವಿರ ಕಣ್ಣು ಅಂತ ಅರ್ಥ ಅಲ್ಲ. ಪುರುಷ ಸೂಕ್ತದಲ್ಲಿ ಹೇಳಿದ ಪುರುಷ ಇದು. ಆದರೆ ಪುರುಷ ಸೂಕ್ತದಲ್ಲಿ ಪುರುಷನನ್ನು ಹೇಗೆ ಹೇಳಿದ್ದಾರೆ? ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾತ್ ಅಂತ ಹೇಳಿದ್ದಾರೆ. ಸಹಸ್ರ ಶೀರ್ಷ ಅಂತ ಹೇಳಿದ್ರೆ ಪುಟ್ಟ ಮಕ್ಕಳಿಗೆ 1000 ತಲೆ ಅಂತ ಅರ್ಥ ಆಗ್ತದೆ. ಆಮೇಲೆ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಅಂತ ಹೇಳಿದ್ಕೊಳ್ಳೆ ಅವರಿಗೆ ಒಂದು ರೀತಿಯಲ್ಲಿ ಸಂಕೀರ್ಣತೆ ಉಂಟಾಗ್ತದೆ. 1000 ತಲೆಗೆ 1000 ಕಣ್ಣು ಅಂತ ಹೇಳಿದ್ರೆ ಇದು ಎಂಥ ತಲೆ ಅಂತ ಅವರಿಗೆ ಒಂದು ಪ್ರಶ್ನೆ ಬರ್ತದೆ. ಒಂದು ತಲೆಗೆ ಒಂದೇ ಕಣ್ಣಾದರೆ ಅಂತಹ ದೇವರು ಬೇಡ ಅಂತ ಅನಿಸುವ ಸಾಧ್ಯತೆ ಉಂಟು. ಒಂದು ಸಹಸ್ರ ಶೀರ್ಷನಾದರೆ ಕನಿಷ್ಠ 2 ದ್ವಿಸಹಸ್ರಾಕ್ಷ ಅಂತಾದರೂ ಪುರುಷ ಸೂಕ್ತ ಇರಬೇಕಿತ್ತು. ಹಾಗಿಲ್ಲ, ಸಹಸ್ರ ಶೀರ್ಷ ಪುರುಷ ಸಹಸ್ರ ಅಕ್ಷ ಸಹಸ್ರಪಾತ್ ಅಂತಲೇ ಇರುವುದು. ಆದ್ದರಿಂದ ಇಲ್ಲಿ ಸಹಸ್ರ ಅನ್ನುವ ಶಬ್ದ 1000 ಅನ್ನುವ ಅರ್ಥದಲ್ಲಿರುವಂಥದ್ದಲ್ಲ ಅಂತ ಭಾಗವತ ಒಂದು ರೀತಿಯಲ್ಲಿ ಪುರುಷ ಸೂಕ್ತಕ್ಕೆ ವ್ಯಾಖ್ಯಾನಿಸಿದ ಹಾಗೆ ಉಂಟು. ಸಹಸ್ರ ಅಂದರೆ ಸಹಸರಂತೀತಿ ಸಹಸ್ರಾಣಿ, ಭಗವಂತನ ರೂಪಗಳಿಗೆ ಅನುಗುಣವಾಗಿರುವುದು ಅನ್ನುವ ಅರ್ಥದಲ್ಲಿ ಸಹಸ್ರ ಶಬ್ದ. ಅಥವಾ ಶ್ರೀಮನ್ ಮಧ್ವಾಚಾರ್ಯರು ತಾತ್ಪರ್ಯದಲ್ಲಿ ಹೇಳುವ ಹಾಗೆ ಶತಂ ಸಹಸ್ರಂ ಅಯುತಂ ಕೋಟಿ ಅರ್ಬುದಮೇವಚ, ಇಂಥ ಶಬ್ದಗಳೆಲ್ಲವೂ ಕೂಡ ಅನಂತತ್ವವಾಚಿಯಾದಂತಹ ಶಬ್ದ. ದಶ ಅನ್ನುವಲ್ಲಿಂದಲೇ ಶುರುವಾಗ್ತದೆ. ಈಗ ಪೂರ್ಣಪ್ರಜ್ಞಾ ಅನ್ನುವುದಕ್ಕೆ ವೇದದಲ್ಲಿರುವ ಶಬ್ದ ಹೇಗೆ? ದಶಪ್ರಮತಿ, ದಶಪ್ರಮತಿಂ ಜನಯಂತ ಯೋಷಣಃ ಅಂತ ದಶಪ್ರಮತಿ ಅಂತ ಪೂರ್ಣಪ್ರಜ್ಞನನ್ನು ಹೇಳ್ತದೆ. ಹೇಗೆ ಅದು? ದಶ ಅಂದರೆ ದಶೇತಿ ಪೂರ್ಣಮುದ್ದಿಷ್ಟಂ. ದಶ ಅಂದ್ರು, ಶತ ಅಂದ್ರು, ಸಹಸ್ರ ಅಂದ್ರು, ಕೋಟಿ ಅಂತ ಹೇಳಿದ್ರು ಪೂರ್ಣ ಅಂತ ಅರ್ಥ, ಅನಂತ ಅಂತ ಅರ್ಥ. ದಶಪ್ರಮತಿ ಅಂತ ಹೇಳಿದ್ರು ಪೂರ್ಣ ಪ್ರಜ್ಞ. ಪ್ರಮತಿ ಶಬ್ದವು ಪ್ರಜ್ಞ ಶಬ್ದವು ಎರಡು ಕೂಡ ಪರ್ಯಾಯ. ಆದ್ದರಿಂದ ವೇದದಲ್ಲಿ ದಶಪ್ರಮತಿ ಅನ್ನುವ ಶಬ್ದದಿಂದ ಪೂರ್ಣ ಪ್ರಜ್ಞರನ್ನು ಉಲ್ಲೇಖ ಮಾಡ್ತದಲ್ವಾ. ಆದ್ದರಿಂದ ಇಲ್ಲೂ ಕೂಡ ಸಹಸ್ರ ಅಂದರೆ ಅನಂತ, ಅನಂತ ಶಿರಸ್ಸುಳ್ಳವ. ಅನಂತ ಶಿರಸ್ಸಿಗೆ ಎಷ್ಟು ಕಣ್ಣುಗಳು? ಅನಂತ ಕಣ್ಣುಗಳು. ಅನಂತ ಅನ್ನುವುದರಲ್ಲಿ ತಾರತಮ್ಯ ಉಂಟು. ಅನಂತ ಅಂದರೆ ಎಲ್ಲವೂ ಅನಂತವೂ ಒಂದೇ ಥರ ಅಲ್ಲ. ಅನಂತದಲ್ಲಿ ಅನಂತತೆಯೂ ಇದೆ ಅನ್ನುವುದನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಯಾಕಂದ್ರೆ ಈಗ ಇಲ್ಲಿ ತನಕ ಎಷ್ಟು ಕಾಲ ಕಳೆದು ಹೋಗಿದೆ? ಅನಂತ ಕಾಲ ಕಳೆದು ಹೋಗಿದೆ. ಅನಂತ ಕಾಲ ಅಂದರೆ ಎಷ್ಟು ಯುಗ ಕಳೆದು ಹೋಗಿದೆ? ಅನಂತ ಯುಗಗಳು ಕಳೆದು ಹೋಗಿದ್ದಾವೆ. ಸರಿ, ಅನಂತ ಯುಗಗಳು ಕಳೆದಿದ್ದಾವೆ. ಸರಿ, ಎಷ್ಟು ಗಂಟೆಗಳು ಕಳೆದಿದ್ದಾವೆ? ಅನಂತ ಗಂಟೆಗಳು. ಎಷ್ಟು ನಿಮಿಷಗಳು? ಅನಂತ ನಿಮಿಷಗಳು. ಎಲ್ಲವೂ ಒಂದೇ ಥರವ. ಅನಂತ ಗಂಟೆಗಳು ಅಂತ ಹೇಳಿದ್ರೆ ಮತ್ತೆ ಅನಂತ ನಿಮಿಷಗಳು ಅಂತ ಹೇಳಿದ್ರೆ ಅಲ್ಲಿ ಅನಂತ ಗಂಟೆಗಳು ಅನ್ನುವುದಕ್ಕೆ ಗುಣಿಸು 60 ಅಂತ ಮಾಡಿದ್ರಲ್ವ ಅನಂತ ನಿಮಿಷಗಳು ಸಿಗುವುದು. ಆದರೆ ನಿಮಿಷಗಳ ಆನಂತ್ಯಕ್ಕಿಂತ ಗಂಟೆಗಳ ಆನಂತ್ಯ ಅದು ಕಡಿಮೆ. ಗಂಟೆಗಳ ಆನಂತ್ಯಕ್ಕಿಂತ ಯುಗಗಳ ಆನಂತ್ಯ ಅದಕ್ಕಿಂತಲೂ ಕಡಿಮೆ. ಆದರೆ ಅದು ಅನಂತ, ಇದು ಅನಂತವೇ. ಆ ಅನಂತತ್ವದಲ್ಲೂ ಕೂಡ ತಾರತಮ್ಯ ಇದೆ ಅನ್ನೋದು ಆಚಾರ್ಯರು ಕೊಟ್ಟಂತಹ ಸಿದ್ಧಾಂತ. ಆ ನಿಟ್ಟಿನಿಂದ ಭಗವಂತನ ಆನಂತ್ಯದಲ್ಲಿ ತಾರತಮ್ಯ ಇಲ್ಲ. ಭಗವಂತನ ಶಿರಸ್ಸು, ಭಗವಂತನ ಕಣ್ಣು ಎಲ್ಲವೂ ಕೂಡ ಪೂರ್ಣ ಅನ್ನುವ ಅರ್ಥದಲ್ಲಿ ಅನಂತವಾದ್ರಿಂದ ಅದು ತಾರತಮ್ಯ ರಹಿತವಾಗಿರುವ ಭಗವಂತನ ಅನಂತ ರೂಪ. ಅದಕ್ಕೆ ಪುರುಷ ಅಂತ ಹೆಸರು. ಇಂತಹ ಪುರುಷ ರೂಪದಿಂದ ಭಗವಂತ ಸೃಷ್ಟಿಸುವುದಕ್ಕೆ ಪ್ರಾರಂಭಿಸಿದ. ಯಸ್ಯಾವಯವ ಸಂಸ್ಥಾನೈ ಕಲ್ಪಿತೋ ಲೋಕ ವಿಸ್ತಾರ. ಈ ಭಗವಂತನ ಅವಯವ ಸಂಸ್ಥಾನದಿಂದ ಲೋಕ ವಿಸ್ತಾರವಾಯಿತು. ಆ ಅವಯವ ಸಂಸ್ಥಾನ ಅಂದ್ರೆ ಏನು? ಪದ್ಭ್ಯಾಂ ಭೂಮಿ, ಪಾದದಿಂದ ಭೂಮಿಯ ಆವಿರ್ಭಾವ ಆಗ್ತದೆ. ದಿಶಶ್ರೋತ್ರ, ಕಿವಿಯಿಂದ ದಿಗ್ದೇವತೆಗಳು ಮತ್ತು ದಿಕ್ಕುಗಳ ಆವಿರ್ಭಾವ ಆಗ್ತದೆ. ನಾಭ್ಯಾ ಆಸೀದ್ ಅಂತರಿಕ್ಷಂ, ತನ್ನ ನಡುವಿನಿಂದ ಅಂತರಿಕ್ಷ ಲೋಕದ ಮಧ್ಯಲೋಕದ ಆವಿರ್ಭಾವ ಆಗ್ತದೆ. ಶಿರಸ್ಸಿನಿಂದ ಸತ್ಯಲೋಕದಿಂದ ಮೇಲ್ಭಾಗದ ಲೋಕಗಳೆಲ್ಲವೂ ಕೂಡ ಆವಿರ್ಭಾವ ಆಗ್ತದೆ. ಹೀಗೆ ಭಗವಂತನ ಅವಯವ ಸಂಸ್ಥಾನದಿಂದಲೇ
ಲೋಕವಿಸ್ತರ ಎಂಬುದು ನಿರ್ಮಿಸಲ್ಪಟ್ಟಿದೆ. ಆಮೇಲೆ ಚತುರ್ಮುಖ ಬ್ರಹ್ಮನಿಗೆ ಸೃಷ್ಟಿಯ ಜವಾಬ್ದಾರಿಯನ್ನು ಕೊಟ್ಟ. ಚತುರ್ಮುಖ ಬ್ರಹ್ಮ ತಾನು ತನ್ನ ಕಮಲವನ್ನು 14 ಭಾಗ ಮಾಡಿದ. ಅದರಲ್ಲಿದ್ದದ್ದೇ 14 ದಲ. ಆ 14 ದಲಗಳಿಂದ ಚತುರ್ದಶ ಭುವನಗಳನ್ನು ಚತುರ್ಮುಖ ನಂತರದಲ್ಲಿ ಸೃಷ್ಟಿಸಿದ ಅಂತ ಇದು ಆಮೇಲೆ ಚತುರ್ಮುಖನ ಸೃಷ್ಟಿ. ಈ ರೀತಿ ಚತುರ್ಮುಖನಿಗೆ ಸೃಷ್ಟಿಯ ಜವಾಬ್ದಾರಿಯನ್ನು ಕೊಟ್ಟಂತಹ ಭಗವಂತ ಚತುರ್ಮುಖನಿಂದ ಸೃಷ್ಟವಾದ ಪ್ರಪಂಚದ ಸಂರಕ್ಷೆಗೋಸ್ಕರ ತನ್ನನ್ನು ಸೃಷ್ಟಿಸಿಕೊಳ್ಳುವುದಕ್ಕೆ ಪ್ರಾರಂಭಿಸಿದ. ದೇವರು ತನ್ನನ್ನು ಸೃಷ್ಟಿಸುವುದು ನಮ್ಮೆಲ್ಲರ ರಕ್ಷಣೆಗೋಸ್ಕರ. ನಮ್ಮ ರಕ್ಷಣೆ 2 ವಿಧ. ಒಂದು ಕಳ್ಳಕಾಕರಿಂದ ದುಷ್ಟರಿಂದ ರಕ್ಷಿಸುವುದು ಅಂತ ಒಂದು ಥರದ ರಕ್ಷಣೆ. ಮತ್ತೊಂದು ಥರದ ರಕ್ಷಣೆ ಅಂತೇಳಿದರೆ ಜ್ಞಾನವನ್ನು ಕೊಟ್ಟು ಸಂರಕ್ಷಣೆ ಮಾಡುವುದು. ದೇವತೆಗಳು ದೇವರು ಎಲ್ಲ ನಮ್ಮನ್ನು ರಕ್ಷಿಸುವುದು. ಈ ಕುರಿ ಸಾಕುವವ ಕೈಯಲ್ಲಿ ಕೋಲು ಹಿಡ್ಕೊಂಡು ರಕ್ಷಣೆ ಮಾಡ್ತಾನೆ. ನೀವು ಅಲ್ಲಿ ಹೋಗಬೇಡಿ ಇಲ್ಲಿ ಹೋಗಬೇಡಿ ಅಂತ ಅವುಗಳನ್ನು ಆ ಕಡೆ ಹೋದರೆ ಅಲ್ಲಿ ತೋಳವೋ ಹುಲಿಯೋ ಅದನ್ನು ಹಿಡಿಯುತ್ತೆ. ಅದಕ್ಕೋಸ್ಕರ ಜಾಗ್ರತೆಯಾಗಿ ಅದನ್ನು ಒಂದೇ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾನೆ. ಹಾಗೆ ಪಶುಗಳನ್ನು ಪಶುಪಾಲಕ ಕೈಯಲ್ಲಿ ಕೋಲು ಹಿಡಿದು ಸಂರಕ್ಷಣೆ ಮಾಡುವ ಹಾಗೆ ದೇವತೆಗಳು ಮನುಷ್ಯನನ್ನು ಸಂರಕ್ಷಣೆ ಮಾಡುವುದಲ್ಲ. ನ ದೇವಾಹ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ಯಂತು ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಂ. ಪಶುಪಾಲನ ಹಾಗೆ ಕೋಲು ಹಿಡಿದು ರಕ್ಷಣೆ ಅಲ್ಲ. ಯಾರನ್ನು ರಕ್ಷಿಸಬೇಕು ಅಂತ ದೇವತೆಗಳು ಬಯಸ್ತಾರೋ ಅವರು ಬುದ್ಧಿಯಿಂದ ಪ್ರೇರಣೆ ಕೊಡ್ತಾರೆ. ನೀನು ಇಂಥದ್ದು ಮಾಡು, ನಿನಗಿಂಥ ಗ್ರಹಚಾರ ಉಂಟು ಅಂತ ಅವುಗಳು ಹೇಳುವುದಿಲ್ಲ. ಆದರೆ ಇಂಥದ್ದೊಂದು ಒಳ್ಳೆ ಕೆಲಸ ಮಾಡಿಸಿ ಆ ಮಾಡುವುದಕ್ಕೆ ಬೇಕಾದ ಆನುಕೂಲ್ಯವನ್ನು ಕೂಡ ಕಲ್ಪಿಸಿಕೊಟ್ಟು ದೇವತೆಗಳು ಅವನಿಗಿದ್ದ ಗ್ರಹಚಾರ ದೋಷವನ್ನು ಪರಿಹಾರ ಮಾಡ್ತಾರೆ. ಉಂಟಾಗಬಹುದಾದ ಅನರ್ಥವನ್ನು ಪರಿಹಾರ ಮಾಡ್ತಾರೆ. ಈಗ ಬುದ್ಧಿ ಸಂಯೋಜನೆ ಅನ್ನುವುದು ದೇವತೆಗಳು ಮಾಡತಕ್ಕಂತಹ ರಕ್ಷಣಾ ಅನ್ನುವ ಕ್ರಮ. ಹಾಗೆ ಭಗವಂತ ನಮ್ಮನ್ನು ರಕ್ಷಿಸುವುದು 2 ಕ್ರಮದಿಂದ. ದುಷ್ಟರ ಸಂಹಾರದ ಮೂಲಕ ಅನ್ನೋದು ಒಂದು. ಮತ್ತೊಂದು ಹೇಗೆ ಬದುಕಬೇಕು ಅಂತ ಬುದ್ಧಿ ಕೊಡುವುದಕ್ಕೋಸ್ಕರ ದೇವರು ಆವಿರ್ಭವಿಸುವುದು. ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ವಿಭೋಹೋ. ವಿಭು ಅಂದರೆ ಸರ್ವಸಮರ್ಥನಾದಿಯಾದ ಭಗವಂತನಿಗೆ ರಕ್ಕಸರನ್ನು ಕೊಲ್ಲುವುದಕ್ಕೋಸ್ಕರವೇ ಅವತಾರ ಮಾಡಬೇಕಾದ ಅನಿವಾರ್ಯತೆ ಇಲ್ಲ. ಯಾಕಂದರೆ ರಕ್ಕಸರನ್ನು ಕೊಲ್ಲುವುದಕ್ಕೆ ದೇವರು ಅವತಾರ ಯಾಕೆ ಮಾಡಬೇಕು? ಅಲ್ಲೇ ಕೂತ್ಕೊಂಡು ಇಚ್ಛಿಸಿದರೆ ಸಾಕು, ಅವನು ಸಾಯಲಿ ಅಂತೇಳಿ. ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ, ಅವನು ಅಲ್ಲೇ ಇಚ್ಛಿಸ್ಬೋದು. ಇನ್ನು ಇಚ್ಛಿಸುವುದು ಬೇಕಾಗಿಲ್ಲ. ಅವರು ಹುಟ್ಟದೇ ಇರಲಿ ಅಂತ ಆಲೋಚನೆ ಮಾಡಿದರೂ ಸಾಕಾಗ್ತದೆ. ಆ ರಕ್ಕಸರು ಹುಟ್ಟಿ ಉಪದ್ರ ಮಾಡಿ ಕಿರಿಕಿರಿ ಮಾಡಿ ಒಂದಷ್ಟು ಕಾಲ ನಾವೆಲ್ಲ ಸಹಿಸಿಕೊಂಡು ಒದ್ದಾಡಿ ಕೊನೆಗೆ ದೇವರು ಅವತಾರ ಮಾಡಿ ಬಂದು ಭಗವಂತನು ಕೂಡ ಕಷ್ಟಪಟ್ಟು ಕೊಲ್ಲುವುದು ಇಷ್ಟೆಲ್ಲ ನಡೆಯುತ್ತೆ ಪ್ರಪಂಚದಲ್ಲಿ. ಇಷ್ಟೆಲ್ಲ ಸರ್ವಸಮರ್ಥನಾದ ವಿಭೋಹೋ ಅಂತಾರೆ. ವಿಭು ಅಂದರೆ ಸರ್ವಸಮರ್ಥನಾದ ಭಗವಂತ ರಕ್ಕಸರನ್ನು ಕೊಲ್ಲುವ ಉದ್ದೇಶವೇ ಅಂತಾಗಿದ್ರೆ ಅವತರಿಸುವ ಅವಶ್ಯಕತೆ ಇರಲಿಲ್ಲ. ಹಾಗಾದರೆ ರಕ್ಷೋವಧಾಯೈವ ನ ಕೇವಲಂ ವಿಭೋಹೋ ಮರ್ತ್ಯಾವತಾರ. ಅವನು ಅವತರಿಸುವುದು ರಕ್ಕಸರ ಕೊಲ್ಲುವಿಕೆಗಾಗಿಯೇ ಅಲ್ಲ. ಮತ್ತೆ ಅದು ಒಂದು. ಯಾಕೆ ಅದು ಒಂದು? ಆ ರೀತಿ ಅವನು ಸಂರಕ್ಷಣೆ ಮಾಡಿದ್ರಿಂದ ನಮಗೆ ದೇವರಲ್ಲಿ ಭಕ್ತಿ ಬರ್ತದೆ. ದೇವರು ರಕ್ಕಸರನ್ನು ಕೊಲ್ಲದೆ ಹೋದರೆ ಈ ಪುಟ್ಟ ಮಕ್ಕಳಿಗಂತೂ ಭಕ್ತಿ ಬರುವುದೇ ಇಲ್ಲ. ನಾವೆಲ್ಲ ಚಿಕ್ಕದಿರುವಾಗ ಚಂದಮಾಮ ಭಾರತದಲ್ಲಿ ದೇವರು ಒಂದು ಆಯುಧ ಹಿಡಿದು ಹೀಗೆ ನಿಂತರೆ ಖುಷಿ ನಮಗೆ. ಎಂಥ ದೇವರು, ಎಷ್ಟು ಸಂರಕ್ಷಣೆ ಮಾಡ್ತಾನೆ ಅಂತೂ ದೇವರು ಅವನು ರಕ್ಕಸರನ್ನು ಕೊಲ್ಲದೆ ಹೋದರೆ ಮನುಷ್ಯನಿಗೆ ಭಕ್ತಿ ಬರುವುದಿಲ್ಲ. ಒಬ್ಬರಿಗೆ ಒಂದು ಉಪದ್ರ ಆಗಬೇಕು. ಉಪದ್ರವ ಮಾಡಿದಂತಹ ವ್ಯಕ್ತಿಯಿಂದ ನಮಗೆ ಸಂರಕ್ಷಣೆ ಮಾಡಲಿಕ್ಕಾಗದೆ ಸ್ವಾಮಿ ಅಂತ ಕೈ ಮುಗಿಬೇಕು. ಆಗ ದೇವರು ಒಂದು ರಕ್ಷಣೆ ಮಾಡಬೇಕು. ನಮ್ಮ ಮೇಲೆ ಅಂಥ ಕರುಣೆ. ಇವರಲ್ಲಿ ಮಾನಸ ಭಕ್ತಿ ಅಭಿವೃದ್ಧಿಗೋಸ್ಕರ ದೇವರು ತಾನು ಅವತಾರ ಮಾಡಿ ಬಂದು ಸಂರಕ್ಷಣೆ ಮಾಡ್ತಾನೆ. ಆ ಅವತಾರದ ಹಿನ್ನೆಲೆಯಲ್ಲಿ ಇನ್ನು ಮುಖ್ಯವಾದ ಉದ್ದೇಶ ಏನು ಅಂತ ಹೇಳಿದ್ರೆ ಮರ್ತ್ಯ ಶಿಕ್ಷಣಂ. ಮರ್ತ್ಯರಿಗೆ ಹೇಗೆ ಬದುಕಬೇಕು ಅನ್ನುವುದನ್ನು ಶಿಕ್ಷಣ ಕೊಡುವುದು ಕೂಡ ಒಂದು ಪ್ರಮುಖವಾದಂತಹ ಉದ್ದೇಶ ಇದೆ. ಆ ದೃಷ್ಟಿಯಿಂದ ಭಗವಂತ ಅವತಾರ ಮಾಡ್ತಾನೆ. ಮರ್ತ್ಯ ಶಿಕ್ಷಣದ ಅವತಾರಗಳು ಅಂತ ಎಲ್ಲ ಅವತಾರವೂ ಮರ್ತ್ಯ ಶಿಕ್ಷಣವೇ. ಆದರೆ ಅದರಲ್ಲಿ ಕೆಲವುದರಲ್ಲಿ ನಮಗೆ ಮರ್ತ್ಯ ಶಿಕ್ಷಣ ಏನು ಅಂತ ಗೊತ್ತಾಗುವುದಿಲ್ಲ. ಆವಾಗ ನಮಗೆ ಆಚಾರ್ಯರಂತಹ ಗುರುಗಳು ಬಂದು ಇಲ್ಲಿ ಇಂಥ ಶಿಕ್ಷಣ ಕೊಟ್ಟಿದ್ದಾನೆ ಅಂತ ತೋರಿಸಿಕೊಡಬೇಕಾಗ್ತದೆ. ಈಗ ಭಗವಂತನ ಅವತಾರಗಳಲ್ಲಿ ಒಟ್ಟು 22 ಅವತಾರಗಳನ್ನು ಭಾಗವತದ ಆರಂಭದಲ್ಲಿ ಉಲ್ಲೇಖಿಸಿದ್ದಾರೆ. ನಾವು ಸಾಮಾನ್ಯವಾಗಿ ದಶಾವತಾರ ಅಂತ ಹೇಳ್ತೇವೆ. ಅದು ಪ್ರಕೃತ ವೈವಸ್ವತ ಮನ್ವಂತರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳುವುದಾದ್ರಿಂದ ದಶಾವತಾರ ಅದು ಸರಿ ಇದೆ. ಆದರೆ ಇದು ಕೇವಲ ವೈವಸ್ವತ ಮನ್ವಂತರದ ಕಥೆ ಅಲ್ಲ. ಶ್ರೀಮದ್ ಭಾಗವತದಲ್ಲಿ ಮೊದಲನೆಯದ್ದಾದ ಸ್ವಯಂಭುವ ಮನ್ವಂತರದಿಂದ ಪ್ರಾರಂಭಿಸಿ, ಎರಡನೆಯದ್ದು ಸ್ವಾರೋಚಿಷ ಮಂತರ, ಉತ್ತಮ ತಾಪಸ ರೈವತ ಅಂತ ಹೇಳುವ 5 ಮನ್ವಂತರಗಳು, 6ನೆಯದ್ದಾದ ಚಾಕ್ಷುಷ ಸಮುದ್ರ ಮಥನದ ಕತೆ ಬರುವುದು ಚಾಕ್ಷುಷ ಮನ್ವಂತರದಲ್ಲಿ,
ಏಳನೆಯದ್ದಾದ ವೈವಸ್ವತ ಮನ್ವಂತರ, ಈಗಿನ ಮನ್ವಂತರ. ಮತ್ಸ್ಯಾದ್ಯ ಅವತಾರಗಳೆಲ್ಲ ಈ ಮನ್ವಂತರಕ್ಕೆ ಸಂಬಂಧಪಟ್ಟಂತಹ ಅವತಾರಗಳು. ಇದರಲ್ಲಿ ಸ್ವಯಂಭುವ ಮನ್ವಂತರದಿಂದ ಕಥಾನಕಗಳ ವಿವರಣೆ ಇದೆ. ಮೊದಲ ಅವತಾರ ಭಗವಂತ ಈಗ ಪುರುಷ ಅನ್ನುವ ರೂಪದಿಂದ ಸೃಷ್ಟಿಗೋಸ್ಕರ ಅವತರಿಸಿದ. ಅವನ ಅವತಾರಗಳ ಲೆಕ್ಕಾಚಾರದಲ್ಲಿ ಪುರುಷ ಅನ್ನುವ ರೂಪವನ್ನಾಗಲಿ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ ರೂಪಕ್ಕೆ ಮೂಲವಾದಂತಹ ನಾರಾಯಣ ಅನ್ನುವ ಪಂಚರೂಪಗಳನ್ನಾಗಲಿ ಇವುಗಳನ್ನು ವ್ಯೂಹ ರೂಪ ಅಂತ ಕರೀತಾವೆ ಹೊರತು ಅವತಾರ ಸ್ವರೂಪ ಅನ್ನುವ ಶಬ್ದದಿಂದ ಕರೆಯುವುದಿಲ್ಲ. ಅವತಾರ ಅನ್ನುವಲ್ಲಿ ಮೊದಲು ಏನು? ಸಯೇವ ಪ್ರಥಮಂ ದೇವ ಕೌಮಾರಂ ರೂಪಮಾಸ್ಥಿತಃ. ಮೊದಲನೇ ಅವತಾರ ಅಂತ ಹೇಳಿದ್ರೆ ಕುಮಾರ ರೂಪ, ಎರಡನೇ ಅವತಾರ ಅಂತ ಹೇಳಿದ್ರೆ ವರಾಹ, ಮೂರನೆಯದ್ದು ಅಂತ ಹೇಳಿದ್ರೆ ತೃತೀಯಂ ಋಷಿ ಸರ್ಗಂ ವೈ, ಅದು ಮಹಿದಾಸ ಐತರೇಯ ಅನ್ನುವ ಅವತಾರ, ನಾಲ್ಕನೆಯದ್ದು ನರನಾರಾಯಣ ಅವತಾರ, ಐದನೆಯದ್ದು ಕಪಿಲ ಅಂತ. ಹೀಗೆ ಮೊನ್ನೆ ಕಪಿಲನ ರೂಪವನ್ನು ನಾವು ಗಮನಿಸಿದ್ದು. ಮೊದಲನೇ ರೂಪ ಕುಮಾರ ಅನ್ನುವ ರೂಪ, ಕೌಮಾರಂ ರೂಪಮಾಸ್ಥಿತ, ಕುಮಾರಾವಸ್ಥೆಯ ರೂಪವನ್ನು ತಾನು ತೆಗೆದುಕೊಂಡ. ಕುಮಾರಾವಸ್ಥೆ ಅಂತ ಹೇಳಿದ್ರೆ ಬಾಯಿಯಲ್ಲಿ ಹೊಸದಾಗಿ ಹಲ್ಲು ಬಂದು, ಹೊಸದಾಗಿ ಹಲ್ಲು ಬರುವುದು ಅಂದರೆ ಹೇಗೆ? 6ನೇ ತಿಂಗಳಿಗೆ ಹಲ್ಲು ಬರುವುದಕ್ಕೆ ಪ್ರಾರಂಭ ಆಗ್ತದೆ ಮಗುವಿಗೆ. 6ನೇ ವರ್ಷದಿಂದ 6ನೇ ತಿಂಗಳಿನಿಂದ 6 ವರ್ಷದ ತನಕ ಹಲ್ಲು ಬರ್ತಾ ಇರ್ತದೆ. 6 ವರ್ಷಕ್ಕೆ ಹಲ್ಲು ಗಟ್ಟಿ ಆಗ್ತದೆ ಅಂತೆ, ಹಾಲು ಹಲ್ಲು ಅಂತಲೇ ಹೆಸರು ಅದಕ್ಕೆ. ಆದರೆ 7ನೇ ವರ್ಷದಿಂದ ಒಂದೊಂದೇ ಹಲ್ಲು ಅಲುಗಾಡುವುದಕ್ಕೆ ಪ್ರಾರಂಭವಾಗ್ತದೆ. ಹಲ್ಲು ಹೋಗಿ ಮತ್ತೆ ಹೊಸ ಹಲ್ಲು ಬರ್ತದೆ. ಹೊಸ ಹಲ್ಲು ಇನ್ನೂ ಕೆಲವು ಹಲ್ಲು ಹೋಗಲಿಲ್ಲ, ಇನ್ನೂ ಹೋಗಿ ಹೊಸ ಹಲ್ಲು ಬರಬೇಕು ಅನ್ನುವ ವಯಸ್ಸಿಗೆ ಕುಮಾರಾವಸ್ಥೆ ಅಂತ ಹೆಸರು. ಶಿಶು, ಬಾಲ, ಬಾಲಕ, ಕುಮಾರ ಅಂತ ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ಬೇರೆ ಬೇರೆ ಹೆಸರುಗಳು. ಈ ಕುಮಾರಾವಸ್ಥೆ ಏನಿದೆ, ಕೌಮಾರಾವಸ್ಥೆ ಅಂತ ಕರಿತೇವೆ, ಸುಮಾರು ನಮ್ಮ ಲೆಕ್ಕಾಚಾರದಲ್ಲಿ 7 ವರ್ಷದಿಂದ 12 ವರ್ಷದ ತನಕದ ವಯಸ್ಸಿಗೆ ಕೌಮಾರಾವಸ್ಥೆ ಅಂತ ಹೆಸರು. ಅಲ್ಲಿಂದ ಸ್ವಲ್ಪ ಕುಡಿಮೀಸೆ ಬರುವಲ್ಲಿಯ ತನಕದ ವಯಸ್ಸುಂಟಲ್ವ, 13, 14, 15 ವಯಸ್ಸು, ಆ ವಯಸ್ಸಿಗೆ ಪೌಗಂಡ ಅಂತ ಹೆಸರು. ಪೌಗಂಡ ವಯಾಹ ಅಂತ ಕರೀತಾರೆ. 15 ಆಗಿ 16ಕ್ಕೆ ಮೂಗಿನ ಅಡಿಯಲ್ಲಿ ಕಪ್ಪು ಮೀಸೆ ಬರಲಿಕ್ಕೆ ಶುರು ಆದರೆ ಯುವಕ ಅಂತ ಆಮೇಲೆ ಕರೆಯೋದು. ಸ್ವಲ್ಪ ಡೇಂಜರ್ ವಯಸ್ಸು ಅಂತ ಅರ್ಥ, ಯುವ ಅಂತ ಅವನನ್ನು ಕರೆಯೋದು. ಅಲ್ಲಿಯ ತನಕದ ಪೌಗಂಡ, ಪೌಗಂಡ ಅನ್ನೋ ವಯಸ್ಸಿಗಿಂತಲೂ ಹಿಂದೆ ಇರತಕ್ಕಂಥ ವಯಸ್ಸು ಕುಮಾರ. ಕುಮಾರ ಅಂತ ಅದಕ್ಕೆ ಅನೇಕ ಕಾರಣದಿಂದ ಹೆಸರಿದೆ. ಒಂದು ಕುಮಾರ ಅಂತ ಹೇಳಿದ್ರೆ ಆರ ಅಂದರೆ ಭೂಮಿಯಲ್ಲಿ ತಿರುಗಾಡುವುದಕ್ಕೆ ಇಷ್ಟದ ವಯಸ್ಸು ಅಂತ. ಆ ವಯಸ್ಸಲ್ಲಿ ಒಂದು ಮದುವೆಗೆ ಹೋಗುವ, ನಾನು ಮೊದಲು ಅಂತ ಬರ್ತಾರೆ. ಅದೇ SSLCಗೆ ಬಂದ್ರ ಮದುವೆ ವೇಳೆ ಅವರದ್ದೇ ಬೇರೆ ಲೋಕವೇ ಬೇರೆ, ಎಲ್ಲೂ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಇಲ್ಲ ಉಡುಪಿ ಪರ್ಯಾಯ ಒಂದು ಸಲ ಹೋಗಿ ಬರೋಣ, ಹೋಗುವ ಅಂತ ಹೊರಡುವ ವಯಸ್ಸದು. ಇಲ್ಲ ಹೊರಡದೇ ಇದ್ದವರನ್ನು ಹೊರಡಿಸುವ ವಯಸ್ಸು. ಕು ಅಂದರೆ ಭೂಮಿ, ಭೂಮಿಯನ್ನು ಆರಣ ಅಂದರೆ ಓಡಾಡುವುದು, ತಿರುಗಾಡುವುದು, ಗತವು ಧಾತು, ಅದೊಂದು ವಯಸ್ಸಂತೆ. ಓಡಾಡುವುದಕ್ಕೆ ಭಾರಿ ಇಷ್ಟದ ವಯಸ್ಸು. ಇನ್ನೊಂದು ಅರ್ಥದಲ್ಲಿ ಶಾಸ್ತ್ರಗಾರ ಹೇಳ್ತಾರೆ, ಕುಮಾರ ಮಾರ ಅಂತ ಹೇಳಿ ಮನ್ಮಥನಿಗೆ ಹೆಸರು. ಮದನೋ ಮನ್ಮಥೋ ಮಾರಹ ಅಂತ ಅಮರಕೋಶ ಹೇಳ್ತದೆ. ಮನ್ಮಥನಿಗೆ ಭಗವಂತನನ್ನು ಮಾರ ಜನಕ ಅಂತ ಕರೀತೇವೆ, ಯಾಕಂದ್ರೆ ಮನ್ಮಥನನ್ನು ಹುಟ್ಟಿಸಿದವ ಅಂತ. ಮಾರ. ಕು ಅಂದರೆ ಕುತ್ಸಿತವಾದದ್ದು ಅಂತ ಅರ್ಥ. ಕುತ್ಸಿತ ಮಾರಹ ಯಸ್ಮಿನ್ ವಯಸ್ಸಿ, ಯಾವ ವಯಸ್ಸಿನಲ್ಲಿ ಮನ್ಮಥನ ಬಗ್ಗೆ ಕುತ್ಸಿತ ಭಾವ ಇರ್ತದೋ ಅಂತ ಒಂದು ವಯಸ್ಸು, ಅದಕ್ಕೆ ಕುಮಾರ ಅಂತ ಆ ವಯಸ್ಸು. ಆ ವಯಸ್ಸಿನಲ್ಲಿ ಭಗವಂತ ಕಾಣಿಸಿಕೊಂಡ ಅಂದರೆ ತಾನು ಆವಿರ್ಭವಿಸುವಾಗಲೇ ಕುಮಾರಾವಸ್ಥೆಯಲ್ಲಿ ಬಂದದ್ದು. ವಿಶೇಷ ಅಂದರೆ ಕುಮಾರಾವಸ್ಥೆ ಇರಬೇಕಾದ್ರೆ ಅವನ ಎಡಹೆಗಲಲ್ಲಿ ಒಂದು ಯಜ್ಞೋಪವೀತ ಬಲದ ಕಡೆಗೆ ಜೋತಾಡ್ತಾ ಇರಬೇಕಂತೆ. ಅದು ವಯಸ್ಸದು. ಕುಮಾರಾವಸ್ಥೆಯಲ್ಲಿ ಅವನಿಗೆ ಉಪನಯನ ಆಗಿರಬೇಕು ಅಂತ ಲೆಕ್ಕ. ಇವನು ತಾನು ಉಪವೀತವಿಲ್ಲದೆ ಆವಿರ್ಭವಿಸಿದ ಕುಮಾರ ಇವ. ಇದಕ್ಕಿಂತ ಹಿಂದೆ ತನ್ನ ನಾಭಿಕ್ರದಾಂಬುಜಾದಾಸೀತ್ ಅಂತ ನಾಭಿಯಿಂದ ಆವಿರ್ಭವಿಸಿದ್ದ ಅಲ್ವಾ ಚತುರ್ಮುಖ ಬ್ರಹ್ಮ, ಅವನು ಆವಿರ್ಭಾವ ಆಗುವಾಗಲೇ ಯಜ್ಞೋಪವೀತ ಹಾಕ್ಕೊಂಡೇ ಹುಟ್ಟಿದ್ದ. ತನಗೆ ಮಗನಿಗೆ ಉಪನಯನ ಆಗಿದೆ, ಅಪ್ಪನಿಗೆ ಉಪನಯನ ಆಗಲಿಲ್ಲ. ಮಗ ಹುಟ್ಟುವಾಗಲೇ ಯಜ್ಞೋಪವೀತ. ಪ್ರಜಾಪತೇರ್ಯತ್ ಸಹಜಂ ಪುರಸ್ತಾತ್. ಪ್ರಜಾಪತಿಯು ಆವಿರ್ಭವಿಸುವಾಗ ಸಹಜವಾಗಿ, ಸಹಜ ಅಂದರೆ ಸಹಜ ಇದೆ, ಆ ಪ್ರಜಾಪತಿಗೆ ಜೊತೆಗೆ ಆವಿರ್ಭವಿಸಿದ್ದು ಯಜ್ಞೋಪವೀತದ ಇತಿಹಾಸ. ಆದರೆ ಈ ಯಾವ ಕುಮಾರ ಇದ್ದಾನೆ ಭಗವಂತ, ಆತ ಕುಮಾರನಾಗಿ ಆವಿರ್ಭವಿಸುವಾಗ ಉಪವೀತ ಇಲ್ಲ. ಅದರ ಅರ್ಥ ಏನು? ಉಪನಯನ ಆಗಲಿಲ್ಲ ಅಂತಲ್ಲ, ಉಪನಯನ ಆದ ದಿವಸವೇ ಯಜ್ಞೋಪವೀತವನ್ನು ನೀರಲ್ಲಿ ಬಿಟ್ಟಿದ್ದಾನೆ ಅಂತ ಅರ್ಥ. ಇದೊಂದು ಉಪನಯನದ ದಿವಸವೇ ಸನ್ಯಾಸ ಸ್ವೀಕಾರ. ಯಜ್ಞೋಪವೀತ ತ್ಯಾಗ ಅಂತ ಹೇಳಿದ್ರೆ ಸನ್ಯಾಸ ಅಂತ ಅರ್ಥ. ಈ ಕುಮಾರ ಅನ್ನುವ ಭಗವಂತನ ರೂಪ ಅದು ಸನ್ಯಾಸ ರೂಪ. ಹಾಗೆ ಅಂತೇಳಿ ಅವನ ಕುಮಾರಾವಸ್ಥೆ, ಈಗ ಕುಮಾರನಾಗಿದ್ದಾನೆ,
ಇನ್ನೊಂದು 3 ವರ್ಷಕ್ಕೆ 4 ವರ್ಷಕ್ಕೆ ಪೌಗಂಡ ವಯಸ್ಸಿಗೆ ಬಂದು ಪೌಗಂಡ ವಯಸ್ಸಿಂದ 2 ವರ್ಷಕ್ಕೆ ಆತ ಮತ್ತೆ ಯುವಕನಾದ ಮೇಲೆ ಮತ್ತೆ ಮುಂದಿನ ವ್ಯವಸ್ಥೆಗಳು ವಾರ್ಧಕ್ಯ ಇತ್ಯಾದಿಗಳು ಉಂಟಾವನಿಗೆ ಇಲ್ಲಂತೆ. ಅವನು ಸನಾತನವಾಗಿ ಕುಮಾರನಾಗಿ ಇರುವುದು. ಅದಕ್ಕೆ ಸನತ್ ಕುಮಾರ ಅಂತ ಅವನಿಗೆ ಹೆಸರು. ಸನತ್ ಕುಮಾರೋವತು ಕಾಮದೇವಾತ್, ಕಾಮದೇವನಿಂದ ಸಂರಕ್ಷಣೆಯನ್ನು ಕೊಡತಕ್ಕಂತಹ ಭಗವಂತನ ರೂಪಕ್ಕೆ ಸನತ್ ಕುಮಾರ ಅಂತ ಹೆಸರು. ನಮಗೆ ಸನತ್ ಕುಮಾರ ಅಂತ ಹೇಳಿದ್ರೆ ಇನ್ನೊಬ್ಬರದ್ದೇ ನೆನಪಾಗುದು. 4 ಜನ ಇರಬೇಕು. ಬರೀ ಸನತ್ ಕುಮಾರ ಇದ್ರೆ ಇಷ್ಟ ಆಗುದಿಲ್ಲ. ಅವನ ಜೊತೆಗೆ ಅವರ ತಮ್ಮಂದಿರು 4 ಜನ, ಸನಕ, ಸನಂದನ, ಸನಾತನ, ಸನತ್ ಸುಜಾತ ಅಂತ 4 ಜನ. ಅದರಲ್ಲಿ ಮೊದಲನೆಯವನಾದಂತಹ ಸನಕನನ್ನು ಮತ್ತು ಕೊನೆಯವನಾದ ಸನತ್ ಸುಜಾತನನ್ನು ಸನತ್ ಕುಮಾರ ಅಂತ ಶಬ್ದದಿಂದ ಕರೆಯುವಂತಹದ್ದು ನಮ್ಮಲ್ಲಿ ರೂಢಿ ಇರುವಂತಹದ್ದು. ಅದನ್ನ ಸನತ್ ಕುಮಾರ ಅಂತೇಳಿ ಚತುರ್ಮುಖ ಬ್ರಹ್ಮನಿಗೆ ಮಾನಸ ಸೃಷ್ಟಿಯ ಮೂಲಕ ಆವಿರ್ಭವಿಸಿದ 4 ಜನ ಇದ್ದಾರೆ. ಅವರು ಬೇರೆ. ಈ 4 ಜನ ಈ ಭಗವಂತನ ಕುಮಾರ ರೂಪ ಉಂಟಲ್ಲ ಅದರ ಹತ್ರ ಬಂದು ಕೈ ಮುಗಿದು ನಿಂತಾಗ ಈ ಭಗವಂತನ ಕುಮಾರ ರೂಪ ಆನು 4 ಜನರಿಗೂ ಕೂಡ ಶಾಂತಿ ಪಾಠ ಹಾಕಿತು. ಶಾಂತಿ ಪಾಠ ಹಾಕಿ ಅವರಿಗೆ ವೈರಾಗ್ಯ ತತ್ವದ ಉಪದೇಶವನ್ನು ಮಾಡಿತು. ವೈರಾಗ್ಯ ಅನ್ನುವುದು ತತ್ವೋಪದೇಶದಿಂದ ಲಭ್ಯವಾಗುವಂಥದ್ದು. ಹಾಗೆ ವೈರಾಗ್ಯ ಅಂದರೆ ಏನು, ಸನ್ಯಾಸ ಧರ್ಮ ಅಂದರೆ ಏನು, ಸನ್ಯಾಸಿ ಅನ್ನುವ ಶಬ್ದಕ್ಕೆ ಏನು ಅರ್ಥ, ಇವೆಲ್ಲವನ್ನು ಕೂಡ ವಿವರಣೆ ಕೊಟ್ಟು ಸನಕಾದಿಗಳನ್ನು ಸನ್ಯಾಸಿಗಳನ್ನಾಗಿಸಿದಂತಹ ಭಗವಂತನ ರೂಪಕ್ಕೆ ಸನತ್ ಕುಮಾರ ಅಂತ ಹೆಸರು. ಅದರಿಂದ ಈಗ ಚತುರ್ಮುಖ ಬ್ರಹ್ಮನ ಮಕ್ಕಳಿಗೆ ಸನತ್ ಕುಮಾರ ಅಂತ ಹೆಸರು ಯಾಕಾಯಿತು ಅಂದರೆ ಚತುರ್ಮುಖ ಬ್ರಹ್ಮ ಮಕ್ಕಳಿಗೆ ಹೆಸರಿಟ್ಟದ್ದು ಹಾಗೆ. ಒಂದು ಹೆಸರಿಡಬೇಕು ಅಂತಾದರೆ ಅದಕ್ಕಿಂತ ಹಿಂದೆ ಆ ಹೆಸರಿನಲ್ಲಿ ಇರಬೇಕು ಅಂತ ನಮ್ಮದು ಸಂಪ್ರದಾಯ ಅಲ್ವಾ. ಈಗ ನಮಗೆಲ್ಲ ಈ ಹೆಸರು ಯಾಕೆ ಇಟ್ಟಿದ್ದಾರೆ, ಯಾವುದೇ ಹೆಸರಿಡುವಾಗಲೂ ರಾಘವೇಂದ್ರ ಅಂತ ಒಬ್ಬರಿಗೆ ಹೆಸರಿಟ್ಟರು ಅಂದರೆ ಅದರ ಹಿನ್ನೆಲೆ ಏನು, ಅದು ರಘುವಂಶದಲ್ಲಿ ರಾಘವೇಂದ್ರ ರಾಘವಾಧಿಪತಿ ಅಂತ ಅರಿಸಿಕೊಂಡ ಶ್ರೀರಾಮಚಂದ್ರನ ನೆನಪಿನಲ್ಲಿ ಆ ಹೆಸರು ಇಡುವುದು. ಹಾಗೆ ವಿಜಯೇಂದ್ರ ತೀರ್ಥರ ಶಿಷ್ಯರಾದ ಸುಧೀಂದ್ರ ತೀರ್ಥರು ತಮ್ಮ ಶಿಷ್ಯನಿಗೆ ರಾಘವೇಂದ್ರ ಅಂತ ಹೆಸರಿಟ್ಟದ್ದು ಯಾಕೆ ಅಂದರೆ ನಮ್ಮ ಪಟ್ಟಣದಲ್ಲಿ ಆರಾಧನೆ ಮಾಡುವುದೇ ಭಗವಂತ ರಾಘವೇಂದ್ರನನ್ನು. ಆದ್ರಿಂದ ಇವರು ರಾಘವೇಂದ್ರ ತೀರ್ಥರು ಅಂತ ಹೆಸರಿಟ್ಟದ್ದು. ಈಗ ನಾವು ರಾಘವೇಂದ್ರ ಅಂತ ಹೆಸರಿಡುವುದು ರಾಮಚಂದ್ರನ ನೆನಪೇ ಆಗುವುದಿಲ್ಲ ನಮಗೆ ಪೂಜ್ಯಾಯ ರಾಘವೇಂದ್ರಾಯ ನೆನಪಾಗ್ತದೆ, ರಾಘವೇಂದ್ರ ಅಂತ ಹೆಸರಿಡ್ತೇವೆ. ಅಲ್ಲಿ ರಾಘವೇಂದ್ರ ಅಂತ ಹೆಸರು ಬಂದದ್ದು ಭಗವಂತನ ಮೂಲ ರೂಪ ಶ್ರೀರಾಮಚಂದ್ರನ ರೂಪವನ್ನು ಇಟ್ಟುಕೊಂಡಲ್ವಾ. ಒಂದು ಹೆಸರಿಡಬೇಕಾದ್ರೆ ಅದಕ್ಕಿಂತ ಹಿಂದೆ ಆ ಹೆಸರಿನ ಪ್ರಸಿದ್ಧಿ ಬೇಕಾಗ್ತದೆ. ಸುಮ್ಮನೆ ಇಂಟರ್ನೆಟ್ ನೋಡಿ ಏನೋ ಎಡವಟ್ಟೆ ಹೆಸರಿಟ್ಟು ಆಮೇಲೆ ಕಿರಿಕಿರಿಯಾಗಿ ಹಾಗರ್ಥವ ಗಲೀಜು ಅಂತೇಳಿ ಆಮೇಲೆ ಹೆಸರು ಚೇಂಜ್ ಮಾಡುವುದೆಲ್ಲ ಆಗ್ತದೆ. ನಾವು ಹಿಂದೆ ಪ್ರಸಿದ್ಧವಾದ ನಾಮಧೇಯವನ್ನು ಇಟ್ಟುಕೊಂಡು ಈಗ ನಾಮಕರಣವನ್ನು ಮಾಡುವಂತಹದ್ದು ಅನ್ನೋದು ಸ್ಥಿತಿ. ಹಾಗೆ ಚತುರ್ಮುಖ ಬ್ರಹ್ಮ ಮಗನಿಗೆ ಸನತ್ ಕುಮಾರ ಅಂತ ಹೆಸರಿಡಬೇಕಾದರೆ ಆ ಸನತ್ ಕುಮಾರ ಅನ್ನೋ ಹೆಸರು ಹಿಂದೆ ಪ್ರಸಿದ್ಧ ಇರಬೇಕಲ್ವಾ. ಹಾಗೆ ಭಗವಂತನ ಹೆಸರು ಸನತ್ ಕುಮಾರ. ಭಗವಂತನ ಮೊದಲ ಅವತಾರ ಸಯೇವ ಪ್ರಥಮಂ ದೇವಃ ಕೌಮಾರಂ ಸರ್ಗಮಾಶ್ಚಿತ. ಕೌಮಾರಂ ಸರ್ಗಂ ಅಂದರೆ ಕುಮಾರ ರೂಪದ ಒಂದು ಸರ್ಗ ಸೃಷ್ಟಿ, ಅದನ್ನು ತಾನು ಈಶ್ವರ ಸೃಷ್ಟಿಯಲ್ಲಿ ಅಳವಡಿಸಿಕೊಂಡು ಆವಿರ್ಭವಿಸಿದ ವೈರಾಗ್ಯದ ಉಪದೇಶವನ್ನು ಮಾಡಿದ. ಆತನ ವೈರಾಗ್ಯ ತತ್ವದ ಉಪದೇಶ ಅಂದರೆ ಏನು, ಶರೀರ ಅಂದರೆ ಏನು ಅಂತ ತಿಳ್ಕೊಂಡ. ಅವನ ಉಪದೇಶ ಇರುವುದೇ ಅಷ್ಟೇ. ಕುಮಾರ ರೂಪಿಯಾಗಿ ಪರಮಾತ್ಮ ಉಪದೇಶಿಸಿದ್ದು ವೈರಾಗ್ಯದ ಉಪದೇಶ. ವೈರಾಗ್ಯದ ಉಪದೇಶ ಮಾಡ್ಲಿಕ್ಕೆ ಬರ್ತದಾ? ವೈರಾಗ್ಯದ ಉಪದೇಶ ಅಂದ್ರೆ ಏನು, ನೀನು ಅದನ್ನು ಇಚ್ಛಿಸಬೇಡ, ಇದನ್ನು ಇಚ್ಛಿಸಬೇಡ, ಬೇಕು ಬೇಕು ಅಂತಲೇ ಇರಬಾರ್ದು, ಏನಿದ್ರೂ ಕೂಡ ಬೇಡ ಬೇಡ ಅಂತ ಇರಬೇಕು ಅಂತ ಈ ಉಪದೇಶ ಮಾಡಿ ಯಾರಿಗಾದರೂ ಬೇಕು ಅಂತ ಅನಿಸದೇ ಇರುವುದು ಅಂತ ಸಾಧ್ಯವಾ? ಅವರಿಗೆ ಕೊನೆಗೆ ಬೇಡ ಬೇಡ ಅಂದರೆ ಉಪದೇಶ ಮಾಡುವುದು ನಿಲ್ಲಿಸಿ ಅಂತ ಅನಿಸುತ್ತೆ. ಬೇಡ, ನಿಮ್ದು ಉಪದೇಶವೇ ಬೇಡ ಅಂತ ಅನಿಸ್ಲಿಕ್ಕೆ ಶುರು ಆಗ್ತದೆ. ಅದನ್ನ ವೈರಾಗ್ಯದ ಉಪದೇಶ ಅಂದರೆ ನೀನು ಅದನ್ನು ಇಚ್ಛಿಸಬೇಡ ಅಂತ ಉಪದೇಶ ಅಲ್ಲ. ಮತ್ತೇನು, ಯಾವುದರ ಬಗ್ಗೆ ಇಚ್ಛೆ ಒಳಿತಲ್ಲವೋ, ಅಂದರೆ ಯಾವುದನ್ನು ಪಡೆಯುವುದರಿಂದ ನಿಜವಾಗಿ ನಮಗೆ ಶಾಶ್ವತವಾದ ಸುಖ ಇಲ್ಲವೋ, ನಶ್ವರವಾದ ಕ್ಷಣಿಕವಾದ ಸುಖದ ದೃಷ್ಟಿಯಿಂದ ನಾವು ಅದನ್ನು ಬಯಸಿದ್ದೇವೆಯೋ ಅಂತಹ ವಸ್ತುವಿನ ತತ್ವವನ್ನು ತಿಳಿಸಿಕೊಡುವುದು. ಇದು ನಿಜವಾಗಿ ನಿನಗೆ ಏನು ಆತ್ಯಂತಿಕ ಶ್ರೇಯಸ್ಸನ್ನು ಕೊಡುವಂಥದ್ದು ಅಲ್ಲ, ಕೊನೆಯ ತನಕ ಸುಖ ಅಲ್ಲ. ಆರಂಭದಲ್ಲಿ ಆರಂಭೆ ಅಮೃತೋಪಮಂ, ಈಗ ಅಮೃತದ ಹಾಗೆ ಅನಿಸುತ್ತೆ, ಮುಂದಕ್ಕೆ ಅಂಥದ್ದೇ ದುಃಖ. ಅದು ಕಂಡೂಯನ ಇದ್ದ ಹಾಗೆ, ಕೈಯಲ್ಲಿ ಒಂದು ಕಜ್ಜಿ ಆಗಿದೆ ಅಂತಾದರೆ ಇವನಿಗೆ ಅದನ್ನು ಮುಟ್ಟದೆ ಇರಲಿಕ್ಕೆ ಆಗುವುದಿಲ್ಲ. ಕೈಯ ಕಜ್ಜಿ ಅದನ್ನು ಒಂದು ಸಲ ತುರಿಸ್ತಾನೆ, ಅದರಿಂದ ಏನೋ ಒಂದು ಅವನಿಗೆ ಆನಂದ ಆಗ್ತದೆ. ತುರಿಸಿದ್ದನ್ನೇ ಮತ್ತೊಮ್ಮೆ ತುರಿಸ್ತಾನೆ. ಇದನ್ನು ತರಬೇಡಿ ಅಂತ ಹೇಳಿದ್ದೆ ನಾನು, ಅಲ್ಲೇ ಇರಲಿ ಅಂತ. ಅದಕ್ಕೆ ಮತ್ತಷ್ಟು ಅದನ್ನು ತುರಿಸಿದಷ್ಟು ಅವನಿಗೊಂದು ಆನಂದ ಅಂತ ಅನಿಸುತ್ತೆ. ಆದರೆ ಅದರ ಪರಿಣಾಮ ಏನಾಗ್ತದೆ, ಒಂದಷ್ಟು ಹೊತ್ತು ಆನಂದ ಆಗುತ್ತೆ, ಆಮೇಲೆ ರಕ್ತ ಸೋರುತ್ತೆ, ಮತ್ತೆ 2-3 ದಿವಸ ಇನ್ನಷ್ಟು ಅದಕ್ಕೆ ಡೆಟ್ಟಾಲ್ ಹಾಕಿ ಶುದ್ಧೀಕರಣ ಮಾಡಬೇಕಾದ ಪ್ರಸಂಗ ಬರ್ತದಲ್ವಾ.
ಹಾಗಾದರೆ ಒಂದು ಆರಂಭದ ಹಂತದಲ್ಲಿ ಆನಂದ ಅಂತ ಅನಿಸಿದರೂ ಮುಂದಕ್ಕೆ ಯಾವುದು ದುಃಖಪ್ರದವಾಗಿದೆಯೋ ಪರಿಣಾಮೇ ತು ವಿಷಯೋಪಮಂ, ಪರಿಣಾಮದಲ್ಲಿ ವಿಷೋಪಮ. ಆದರೆ ಇನ್ನೊಂದು ಥರ ಇದೆ, ಎತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ. ಆರಂಭದಲ್ಲಿ ವಿಷದ ಹಾಗೆ ಅನಿಸಿದರೂ ಕೊನೆಯಲ್ಲಿ ಅಮೃತ ಸದೃಶವಾದ ಫಲವನ್ನು ಕೊಡುವಂಥದ್ದು, ಅದು ಸಾತ್ವಿಕವಾದಂತಹ ಸುಖ. ಇದು ಹಾಗಲ್ಲ, ಇದು ತಾಮಸವಾದದ್ದು. ಆರಂಭದಲ್ಲಿ ಸುಖ ಅಂತ ಅನಿಸಿದ್ರು ಕೊನೆಗೆ ದುಃಖವನ್ನು ಕೊಡುವಂಥದ್ದು ಅಂತ ಮೊದಲು ನಮಗೆ ಇಷ್ಟವಾದದರ ಬಗ್ಗೆ ಅದು ಯಾಕೆ ಇಷ್ಟ ಅಂತ ಅವನಿಗೆ ಅರ್ಥ ಮಾಡಿಸಿ, ಹೀಗೆ ಇಷ್ಟ ಅಂತ ಆದರೆ ಅದು ಅನಿಷ್ಟವೇ ಅಂತ ತೋರಿಸಿಕೊಡಬೇಕಂತೆ. ಅದರಲ್ಲಿ ಮೊದಲು ಶರೀರದ ಬಗ್ಗೆ ಹೇಳಿಕೊಡಬೇಕು. ಕಪಿಲರೂಪಿ ಪರಮಾತ್ಮ ತಾನು ಉಪದೇಶ ಮಾಡುವಾಗಲೂ ಶರೀರದ ಬಗ್ಗೆ ವಿವರಣೆ ಕೊಟ್ಟಿದ್ದಾನೆ. ಶರೀರ ಅಂತೇಳಿದರೆ ಮಾಂಸ, ಮಜ್ಜೆ, ಅಸ್ಥಿ, ನಾರ, ನರ ಮೊದಲಾದವುಗಳಿಗೆಲ್ಲ ಸೇರಿಸಿ ಚರ್ಮದ ಸುಂದರವಾದ ಹೊದಿಕೆಯನ್ನಿಟ್ಟು ಆ ಚರ್ಮದ ಹೊದಿಕೆಯಲ್ಲಿ ಎಲ್ಲಿ ಎಷ್ಟು ಬೇಕೋ ಅಷ್ಟು ಕೂದಲುಗಳನ್ನು ಹಾಕಿ ಮಾಡಿರ್ತಕ್ಕಂಥ ಒಂದು ಒಳಗೆಲ್ಲ ಹೊಲಸನ್ನು ಮುಚ್ಚುವುದಕ್ಕೆ ಚರ್ಮದ ಹೊದಿಕೆ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ ಈ ಶರೀರವನ್ನು. ಆದ್ದರಿಂದ ಶರೀರದ ಬಗ್ಗೆ, ಅದರ ಅಶಾಶ್ವತೆಯ ಬಗ್ಗೆ ವಿವರಣೆ ಕೊಡುವಂಥದ್ದು. ಮುಖ್ಯವಾಗಿ ಶರೀರ ಶಾಶ್ವತವಲ್ಲ, ಇಷ್ಟೇ ಹೇಳಿದರೆ ಸಾಕಾಗುವುದಿಲ್ಲ. ಅದಕ್ಕೊಂದು 7-8 ದೃಷ್ಟಾಂತಗಳನ್ನು ಕೊಟ್ಟು ಶಾಶ್ವತವಲ್ಲ ಯಾಕೆ ಅನ್ನುವುದನ್ನು ನಿರೂಪಣೆ ಮಾಡುವಂಥದ್ದು. ಮೊದಲನೇದಾಗಿ ಆತ ಹೇಳುವುದು ಇಷ್ಟೇ, ಶರೀರ ಯಾವುದರಿಂದ ಆವಿರ್ಭವಿಸಿತು ಅಂತ ಯೋಚಿಸು. ಶರೀರ ಹುಟ್ಟಿದ್ದು ಯಾವುದರಿಂದ? ಅನ್ನದಿಂದ. ಆಕಾಶಾದ್ವಾಯು ವಾಯುರಗ್ನಿ ಅಗ್ನೇರಾಪಃ ಅದ್ಭ್ಯ ಪೃಥಿವೀ ಪೃಥಿವ್ಯಾ ಓಷಧಯ ಓಷಧೀಭ್ಯ ಅನ್ನಂ ಅನ್ನಾತ್ ಪುರುಷಃ ಸವಾಯೇಷ ಪುರುಷಃ ಅನ್ನರಸಮಯ. ಹಾಗಾದ್ರೆ ಈ ಶರೀರ, ಪುರುಷ ಅನ್ನೋ ಈ ಶರೀರ ಏನಿದೆ ಅದು ಅನ್ನರಸಮಯ, ಅನ್ನಮಯವಾದದ್ದು ದೇಹ ಅಲ್ವಾ. ಅನ್ನ ಸರಿಯಾಗಿ ತಿನ್ನದೆ ಹೋದರೆ ಅದು ತೀರಾ ಕೃಶವಾಗುತ್ತೆ. ಅನ್ನ ತಿಂತಾ ಇದ್ದ ಹಾಗೆ ಶರೀರ ಉಬ್ಬುತ್ತೆ. ಹಾಗಾದ್ರೆ ಶರೀರದ ಸ್ಥಿತಿ ಅನ್ನದಿಂದ ಅನ್ನೋದರಲ್ಲಿ ಪ್ರಶ್ನೆ ಇಲ್ಲ ನಮಗೆ. ಆ ಅನ್ನ ಶಾಶ್ವತವು ಅಂತ ನೋಡಬೇಕು. ಮೊದಲು ಯಾವುದರಿಂದ ಹುಟ್ಟಿತು? ಅನ್ನದಿಂದ ಹುಟ್ಟಿತು. ಆ ಅನ್ನ ಎಷ್ಟು ಸಮಯ ಇರ್ತದೆ? ಬೆಳಗ್ಗೆ ಮಾಡಿಟ್ಟದ್ದು ಸರಿ ಒಗ್ಗರಣೆ ಹಾಕದೆ ಹೋದರೆ ಮಧ್ಯಾಹ್ನಕ್ಕೆ ಹಾಳಾಗ್ತದೆ. ಸ್ವಲ್ಪ ಒಗ್ಗರಣೆ ಹಾಕಿ ಚೂರು ಗೋಮಯ ಹಾಕಿದರೆ ಸರಿ ಇರುವುದಿಲ್ಲ ಅಲ್ವಾ. ಏನು ಹಾಕ್ಬೇಕು? ಅರಿಶಿಣ ಹಾಕಬೇಕು. ಅರಿಶಿಣ, ಗೋಮಯದ ಸ್ಥಾನದಲ್ಲಿ ಅರಿಶಿಣ ಹಾಕಿ ಚಿತ್ರಾನ್ನ ಮಾಡಿಟ್ರೆ ಸಾಯಂಕಾಲ ತನಕ ಇರ್ತದೆ. ಸಾಯಂಕಾಲ ಆದ ಮೇಲೆ ಯತ್ ಪ್ರಾತಃ ಸಂಸ್ಕೃತಂಚಾನ್ನಂ ಸಾಯಂ ತಚ್ಚ ವಿನಶ್ಯತಿ. ಪ್ರಾತಃ ಸಂಸ್ಕೃತಂಚ ಅನ್ನಂ, ಅದಕ್ಕೇನು ಒಗ್ಗರಣೆ ಹಾಕಿ ಸಂಸ್ಕಾರ ಮಾಡಿ ಇಟ್ಟರೂ ಕೂಡ ಸಾಯಂ ತಚ್ಚ ವಿನಶ್ಯತಿ. ಸೂರ್ಯಾಸ್ತಾದ ಮೇಲೆ ಅದು ಹಳಸಿದ ಅನ್ನ ಅಂತ ಅದಕ್ಕೆ ಹೆಸರಾಗ್ತದೆ, ನಾಶ ಆಗ್ತದೆ. ಇಲ್ಲ, ಈಗೆಲ್ಲ ಫ್ರಿಡ್ಜ್ ಎಲ್ಲ ಬಂದಿದೆ, ಅದು ಯಾವಾಗ ನಾಶ ಆಗ್ತದೆ ಗೊತ್ತಿಲ್ಲ. ಇದೇನು ಈ ಬೆಳಗ್ಗಿನ ಅನ್ನ ಅದು ಸಾಯಂಕಾಲಕ್ಕೆ ಹಳಸನ್ನ ಅಂತ ಅದಕ್ಕೆ ಹೆಸರಾಗ್ತದೆ. ತದೀಯ ರಸ ಸಂಪುಷ್ಟಿ ಕಾಯಿ ಕಾನಾಮ ನಿತ್ಯತ. ಆ ಅನ್ನ ರಸದಿಂದ ಸಂಪುಷ್ಟವಾದದ್ದಲ್ವ ಈ ಕಾಯ. ತದೀಯ ರಸ ಸಂಪುಷ್ಟವಾದ ಈ ಕಾಯದಲ್ಲಿ ಕಾನಾಮ ನಿತ್ಯತ. ನೀನು ನಿತ್ಯತ್ವವನ್ನು ಹೇಗೆ ತಾನೇ ಆಲೋಚನೆ ಮಾಡ್ತೀ? ಶಾಶ್ವತವಾಗಿರ್ತದೆ ಅಂತ ಹೇಗೆ ಯೋಚಿಸ್ತಿ? ದೇವರೇ ಶರೀರ ಎತ್ತು ಈ ಲೋಕಕ್ಕೆ ಬಂದರೂ ಆ ಶರೀರವನ್ನು ಶಾಶ್ವತವಾಗಿ ಇರಗೊಳ್ಳಿಲ್ಲ. ನೋಡಿ, ಶ್ರೀಕೃಷ್ಣ ತಾನು ಅವತಾರ ಮಾಡುವಾಗ ಏನು ಚಂದ ಆ ಶರೀರಕ್ಕೆ ಮನಸೋತಂತಹ ಗೋಪಿಕೆಯ ರಾಶಿ ಎಷ್ಟು. ಯೌವನಕ್ಕೆ ಬಂದಂತಹ ಶ್ರೀಕೃಷ್ಣನನ್ನು ಅರಸಿ ಬಂದಂತಹ ಹೆಂಗಸರ ಸಂಖ್ಯೆ 16,108 ಮಾತ್ರ ಅಲ್ಲ, ಆಮೇಲೆ 10 ಲಕ್ಷ ಅಂತೆ. ಇಷ್ಟೆಲ್ಲ ಅಷ್ಟೂ ಸುಂದರವಾದ ದೇಹದಲ್ಲಿ ಕಾಣಿಸಿಕೊಂಡ ದೇವ 106 ವರ್ಷ 6 ತಿಂಗಳಾದ ಕೂಡಲೇ ಆ ಶರೀರವನ್ನು ಕೂಡ ತಾನು ಕಾಣಿಸದೇ ಇರುವ ಹಾಗೆ ಮಾಡಿಟ್ಟ. ದೇವರೇ ಅವತರಿಸಿ ಬಂದರೂ ಕೂಡ ಈ ಮರ್ತ್ಯ ಲೋಕದಲ್ಲಿ ಆತ ಶರೀರವನ್ನು ಶಾಶ್ವತವಾಗಿ ಇಟ್ಟುಕೊಳ್ಳುವುದಿಲ್ಲ. ಈ ಲೋಕದಲ್ಲಿ ಅಂದರೆ ಕಾಣಿಸುವ ಹಾಗೆ ಶಾಶ್ವತವಾಗಿ ಇಡುವುದಿಲ್ಲ. ಅಂದ ಮೇಲೆ ಕಾಯೇ ಕಾನಾಮ ನಿತ್ಯತ. ನೀನು ಶರೀರವನ್ನು ನಿತ್ಯ ಅಂತ ಹೇಗೆ ಬಯಸುವುದಕ್ಕೆ ಸಾಧ್ಯ? ನಮ್ಮ ಧರ್ಮರಾಜನಲ್ಲಿ ಪ್ರಶ್ನೆ ಮಾಡಿದ್ರಲ್ಲ, ಯಕ್ಷ ಪ್ರಶ್ನೆ ಅಂತ. ಯಕ್ಷ ಪ್ರಶ್ನೆ ಮಾಡಿದಾಗ ಒಂದು ಪ್ರಶ್ನಿಸಿದ, ಪ್ರಪಂಚದ ಮಹಾದ್ಭುತ ಯಾವುದು ಅಂತ, ಅದ್ಭುತದ ಬಗ್ಗೆ ಒಂದು ಪ್ರಶ್ನೆ. ಅದಕ್ಕೆ ನಮ್ಮ ಪ್ರಕಾರ ಉತ್ತರ ಸಾವಿರಾರು ಇರ್ತದೆ. ನಮ್ಮ ಕರ್ನಾಟಕದ ಸರ್ಕಾರ ಅಂತ ಹೇಳ್ಬೋದು, ಅಥವಾ ಇನ್ನೊಂದು ನಮ್ದು ಸಿಕ್ಕಾಬಟ್ಟೆ ಅದ್ಭುತಗಳು ಯಾವುದು ಅಂತ ಹೇಳಿದರೆ ನಮ್ಮಲ್ಲಿ ಸಿಕ್ಕಾಬಟ್ಟೆ ಉತ್ತರಗಳು. ಆದರೆ ಧರ್ಮರಾಜ ಕೊಟ್ಟ ಉತ್ತರ ಯಾವುದು? ಪರಮಾದ್ಭುತ ಯಾವುದು ಅಂತ ಹೇಳಿದರೆ ಅಹನ್ಯಹನಿ ಭೂತಾನಿ ಗಮಿಷ್ಯಂತಿ ಯಮಾಲಯಂ ಶೇಷಾಸ್ಥಾವರಮಿಚ್ಛಂತಿ ಕಿಮಾಶ್ಚರ್ಯಂ ಅತಃ ಪರಂ. ಇದು ಪರಮಾದ್ಭುತ ಅಂದರೆ ಇದು ಏನಂದ್ರೆ, ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿ ಒಂದಲ್ಲ ಒಂದು ಕಾಲಕ್ಕೆ ಶರೀರ ತ್ಯಾಗ ಮಾಡುವುದನ್ನು ನಾವು ಪ್ರತಿಯೊಬ್ಬರೂ ಕಾಣ್ತೇವೆ. ನನ್ನ ಅಜ್ಜನ ಬಗ್ಗೆ ನಮ್ಗೆ ಗೊತ್ತಿದೆ, ಅಪ್ಪನ ಬಗ್ಗೆ ಗೊತ್ತಿದೆ, ಎಲ್ಲ ವಿಷಯವೂ ಗೊತ್ತಿದೆ.
ಅಕ್ಕಪಕ್ಕದ ಮನೆಯಲ್ಲಿ ನಡೆದ ಘಟನೆಯನ್ನು ನೋಡ್ತೇವೆ. ಕೊನೆಗೆ ಯಾವ್ಯಾವುದೋ 13 ಅಂತ ಹೇಳಿ ಆಮೇಲೆ 12ಕ್ಕೆ ಹೋಗಿ 13ಕ್ಕೆ ಊಟ ಮಾಡಿ ಕೈಯಲ್ಲಿದ್ದ ಒಗ್ಗರಣೆಯ ವಾಸನೆ ಮೂಸಿಕೊಂಡು ಬರ್ತೇವೆ. ಅವರ 13ಕ್ಕೆ ಹೋದದ್ದು ನಾವು. ಆದ್ರೆ ನಮಗೂ ಅಂಥದ್ದೊಂದಿದೆ ಅಂತ ಮನುಷ್ಯ ಯೋಚಿಸುವುದಿಲ್ಲ. ಕಿಮಾಶ್ಚರ್ಯ ಮತಃಪರಂ ಶೇಷಾಹ ಸ್ಥಾವರಮಿಚ್ಛಂತಿ. ಹಗಲು ದಿನ ಕಳೆದರೆ ಒಂದಲ್ಲ ಒಂದು ಯಮಾಲಯಕ್ಕೆ ಹೊರಟರು ಅನ್ನುವ ವಿಷಯ ನಮಗೆ ಕೇಳಿಸ್ತಾ ಇದ್ರೂ ಕೂಡ ಶೇಷಾಹ ಸ್ಥಾವರಮಿಚ್ಛಂತಿ, ನಾನು ಸ್ಥಾವರ, ನಾನು ಶಾಶ್ವತ ಅಂತ ಭಾವಿಸ್ತಾನಲ್ಲ. ಇದಕ್ಕಿಂತ ಅದ್ಭುತವಾದದ್ದು ಏನಿದೆ ಅಂದ್ರೆ ಇವನಿಗೆ ಯಾವಾಗ ಬುದ್ಧಿ ಬರುವುದು ಅಂತ ಯಮ ಕೇಳುವಂತಹ, ಯಮನೇ ಯಕ್ಷನಾಗಿ ಬಂದು ಯಮನೇ ಧರ್ಮರಾಜನಾಗಿ ನಿಂತು ಯಮನ ಬಗ್ಗೆಯೇ, ಯಮನ ಕರ್ತವ್ಯದ ಬಗ್ಗೆಯೇ ಕೊಟ್ಟಂತಹ ಅದ್ಭುತವಾದ ಉತ್ತರ ಯಕ್ಷ ಪ್ರಶ್ನೆಯಲ್ಲಿ ಮಹಾಭಾರತದಲ್ಲಿ ಕಾಣಿಸುವಂತಹದ್ದು. ಹಾಗಾಗಿ ಇವೆಲ್ಲವನ್ನು ಉಪದೇಶಿಸಿ ಕೌಮಾರ ರೂಪದಿಂದ ಬಂದಂತಹ ಭಗವಂತ ವೈರಾಗ್ಯ ತತ್ವದ ಉಪದೇಶ ಮಾಡಿದ ಅನ್ನೋದು ದೇವರ ಮೊದಲನೆಯ ಅವತಾರ. ಎರಡನೇ ಅವತಾರ ದ್ವಿತೀಯಂತು ಭವಾಯಾಸ್ಯ ರಸಾತ ಲಗತಾಂ ಮಹೀಂ ಕ್ರೋಡ ರೂಪೇಣ ಉದ್ಧೃತ್ಯ. ಕ್ರೋಡ ಅಂದ್ರೆ ವರಾಹ, ವರಾಹ ರೂಪದಿಂದ ಭೂಮಿಯನ್ನು ನೆಲೆಗಳಿಸಿದಂತಹ ಭಗವಂತನ ರೂಪ ವರಾಹ ರೂಪ. ವರಾಹ ಅಂತ ದೇವರದ್ದು 2 ಅವತಾರ ಇದೆ. ಒಂದು ಈಗ 2ನೆಯ ಅವತಾರ, ಮತ್ತೊಂದು ಮುಂದಕ್ಕೆ 10ನೇ ಅವತಾರ ಮತ್ಸ್ಯ, 11ನೇ ಅವತಾರ ವರಾಹ. ಮತ್ತೊಮ್ಮೆ ಭಗವಂತನ ವರಾಹ ರೂಪ ಇದೆ. ಮೊದಲನೆಯ ವರಾಹ ಕೃಷ್ಣ ವರಾಹ, 2ನೆಯ ವರಾಹ ಶ್ವೇತ ವರಾಹ. ಹೀಗೆ 2 ಬಾರಿ ದೇವರು ಅವತರಿಸಿದ್ದಾರೆ. ವರಾಹ ಅನ್ನುವುದಕ್ಕೆ ಹಂದಿ ಅಂತ ಅರ್ಥ ಮಾಡುವುದಾದ್ರೆ ಒಂದು ಕಪ್ಪು ಹಂದಿ, ಒಂದು ಬಿಳಿ ಹಂದಿ ಅಂತ. ಕೃಷ್ಣ ವರಾಹ ಶ್ವೇತ ವರಾಹ ಅಂತ 2 ವರಾಹಗಳು ಭಗವಂತನ ಅವತಾರ. ಯಜ್ಞವರಾಹ ಅನ್ನುವ ರೂಪ, ಈ ಕೃಷ್ಣವರಾಹ ಅನ್ನುವ ರೂಪ 2 ಒಂದೇ. ಅಂದ್ರೆ ಯಜ್ಞವರಾಹ ಅಂತ ಕೃಷ್ಣವರಾಹನನ್ನು ಕರೆಯುವುದು ಯಾಕೆ ಅಂತ ಹೇಳಿದ್ರೆ, ಯಜ್ಞಕ್ಕೆ ಬೇಕಾದ ಎಲ್ಲವನ್ನೂ ತನ್ನ ಶರೀರದಿಂದ ಸೃಷ್ಟಿಸಿಕೊಟ್ಟವ. ಅವನು ಅವತರಿಸಿ ಹೀಗೆ ಮೈ ಅಲುಗಾಡಿಸಿದ. ಹಾಗೆ ಅಲುಗಾಡಿಸಿದಾಗ ಅವನ ರೋಮಗಳು ನೆಲದಲ್ಲಿ ಹೋಗಿ ಸೇರಿದುವಂತೆ. ಈ ವರಾಹಗಳೆಲ್ಲ ಹಾಗೆ ಅಲ್ಲ, ಹಂದಿಗಳು ನೋಡ್ಲಿಲ್ಲ ಅನ್ಸುತ್ತೆ. ಇಲ್ಲಿ ಹುಡುಗ ನೋಡಿದ್ದೇನು? ನೋಡಿದೀರಾ? ಅದು ಬೇರೆ ಹಂದಿ. ರಾಯಚೂರು ಹಂದಿ ಬೇರೆ ತರ, ನಮ್ಮ ಹಂದಿ ಕಾಡು ಹಂದಿ. ಈ ಕಾಡು ಹಂದಿ ಹೇಗೆ ಅಂದ್ರೆ ಹೀಗೆ ಮೈಯನ್ನು ಒಮ್ಮೆ ಅಲುಗಾಡಿಸಿದ್ದು ಅಂದ್ರೆ ಅದರ ರೋಮಗಳು ಅಂತ ಹೇಳಿದ್ರೆ ಅದು ಚೂಪಾದಂತಹ ಶಲಲಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಅದರ ಶರೀರದಿಂದ ಹೊರಬರತಕ್ಕಂತಹ ಶಲಲಿಗಳು. ಈಗಲೂ ಸೀಮಂತೋನ್ನಯನ ಮಾಡಬೇಕಾದ್ರೆ, ತಲೆಯನ್ನು ನೇಯಬೇಕಾದ್ರೆ ಶಲಲಿ ಒಂದು ಬೇಕು. ಮುಳ್ಳು ಹಂದಿ ಕೋಲು, ಹಂದಿಯ ಮುಳ್ಳು ಅಂತ ಕರೀತಾರೆ ಅದನ್ನು. ಅದು ಅದರ ರೋಮ ಸ್ವರೂಪ. ಇವನು ಹೀಗಂದಾಗ ಹಿರಣ್ಯಾಕ್ಷನ ಶರೀರದಲ್ಲೆಲ್ಲವೂ ಹೋಗಿ ಅದು ಬಾಣಗಳ ಹಾಗೆ ಚುಚ್ಚಿಕೊಂಡಿತು ಅಂತ ಭಾಗವತ ವರ್ಣನೆ ಮಾಡ್ತದೆ. ಅಂತ ಹಂದಿ ಅದು. ಆ ರೀತಿಯ ವರಾಹ ರೂಪದಿಂದ ತಾನು ಹೀಗೆ ಮೇಯಲ್ಲಂದಾಗ ಶರೀರದಿಂದ ಮುಳ್ಳುಗಳು, ರೋಮಗಳೇ ಅದು, ಮುಳ್ಳುಗಳು ಹೊರಗೆ ಹೋದುವಂತೆ. ಆ ಮುಳ್ಳುಗಳೇ ಶಮ್ಯ, ಜುಹು ಮೊದಲಾದ ರೂಪಗಳನ್ನು ಪಡೆದುವಂತೆ. ಶಮ್ಯ ಅಂತ ಹೇಳಿದ್ರೆ ಯಜ್ಞದಲ್ಲಿ ಉಪಯೋಗಿಸುವ ಒಂದು ಖದಿರದ ಕೋಲು, ಅದು ಅಳತೆ ಮಾಡುವುದಕ್ಕೆಲ್ಲ ಬೇಕಾಗುವಂತಹ ಒಂದು ಶಮ್ಯ ಅಂತ ಕರೀತಾರೆ ಅದಕ್ಕೆ. ಜುಹು ಅಂತ ಹೇಳಿದ್ರೆ 2 ಕೈಗಳನ್ನು ಅಗಲಿಸಿದಾಗ ಎಷ್ಟು ಉದ್ದ ಇರ್ತದೋ ಪ್ರಾದೇಶ ಪರಿಮಂಡಲ ಅಷ್ಟು ದೊಡ್ಡದಾದ ಆಜ್ಯವನ್ನು ಹಾಕಿ ಅಗ್ನಿಯಲ್ಲಿ ಶಾಂತವಾಗಿ ಪೂರ್ಣಾಹುತಿಯನ್ನು ಮಾಡುವುದಕ್ಕೆ ಬಳಸತಕ್ಕಂತಹ ಒಂದು ಜುಹು ಅಂತ ಹೇಳುವ ಪದಾರ್ಥ. ಇವೆಲ್ಲ ಅವನ ಶರೀರದ ಮುಳ್ಳುಗಳಿಂದ ಆವಿರ್ಭವಿಸಿರುವಂತಹದ್ದು. ಆಮೇಲೆ ಹೀಗಂದಾಗ ಪುಟ್ಟ ಪುಟ್ಟ ರೋಮಗಳು ಬಂದು ನೆಲದಲ್ಲಿ ಅಂಟಿಕೊಂಡುವಂತೆ. ಅವುಗಳಲ್ಲೇ ದರ್ಭ, ಕುಶ ಅಂತ ಹೇಳುವ ಜಾತಿಯ ಹುಲ್ಲುಗಳ ಆವಿರ್ಭಾವ ಆಯಿತು. ಅದಿಲ್ಲದೆ ಯಜ್ಞ ನಡೆಯುವುದಿಲ್ಲ. ದರ್ಭ, ಕುಶ, ಶರ ಅದು ಒಂದು ತರದ ಜಾತಿ. ಶರಮಯಂ ಹಿ ಬರಿಹಿರ್ಭವತಿ ಅಂತ. ಶರ ಅಂತೇಳಿ ಅದೇನಂದ್ರೆ ನೇರವಾಗಿ ಬೆಳೆಯುತ್ತೆ, ಮೇಲಕ್ಕೆ ಹೋದ್ಮೇಲೆ ಅಡ್ಡ ಬೀಳ್ತದೆ. ಅತ್ಯಂತ ಹರಿತವಾದ ಹುಲ್ಲು. ಮುಂಜ ಅಂತ ಮತ್ತೊಂದು ಥರದ ಹುಲ್ಲು, ಅದು ಮೌಂಜಿ ಅಂತ ಮಾಡ್ತಾರೆ. ಹೀಗೆ ಉಪವೀತ ಹಾಕಬೇಕಾದ್ರೆ ಉಪನೀತನಾದ ವಟುವಿಗೆ ಹೊಟ್ಟೆಯ ಮೇಲೆ ಕಟ್ಟುವುದಕ್ಕೆ 3 ಸುತ್ತು ಹಗ್ಗ ಮಾಡುವುದು ಮುಂಜ ಅಂತ ಹೇಳುವ ಹುಲ್ಲಿನಿಂದ. ಅದು ಕೂಡ ದರ್ಭೆಯ ಜಾತಿಗೆ ಸಂಬಂಧಪಟ್ಟದ್ದು. ಈ ಹುಲ್ಲುಗಳು ದರ್ಭ, ಕುಶ. ಕುಶಕ್ಕೂ ದರ್ಭಕ್ಕೂ ವ್ಯತ್ಯಾಸ ತಿಳ್ಕೊಂಡವನಿಗೆ ಕುಶಲ ಅಂತ ಹೆಸರು. ದರ್ಭ ಕುಶಗಳು ನೋಡ್ಲಿಕ್ಕೆ ಒಂದೇ ಥರ, ಅದು ದರ್ಭವೋ ಇದು ಕುಶವೋ ಅಂತ ಗೊತ್ತಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾರಿಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ಸ್ವಲ್ಪ ವಸಂತ ಋತುವಿನಲ್ಲಿ ಯಾವ ದರ್ಭೆಯ ಮಧ್ಯದಲ್ಲಿ ಒಂದು ಕೋಲು ಬಂದು ಅದರಲ್ಲಿ ಹೂ ಬಿಡುತ್ತೋ ಅದು ದರ್ಭ ಅಂತೆ. ಅದರಲ್ಲಿ ಹೂ ಬಿಡಲಿಲ್ಲ ಅಂತಾದರೆ ಅದು ಕುಶ ಅಂತೆ ಅಷ್ಟೇ. ಅದು ಅಪ್ರಸೂನಾಹ ಕುಶಾ ಸ್ಮೃತಾಹ ಸಪ್ರಸೂನಾಹ ಸ್ಮೃತಾಹ ದರ್ಭಾಹ. ಆ ಪ್ರಸೂನ ಅನ್ನೋದು ಬಂದಿದೆಯೋ ಇಲ್ಲೋ ಅನ್ನೋದರ ಮೇಲೆ ಕುಶ ದರ್ಭೆಗಳ ವ್ಯತ್ಯಾಸ. ಹಾಗೆಂತೇಳಿ ವ್ಯತ್ಯಾಸ ಇಲ್ವಾ? ಸಂಪೂರ್ಣ ವ್ಯತ್ಯಾಸವೇ. ದರ್ಭೆಯ ಜಾಗದಲ್ಲಿ ಕುಶ ಬಳಸಬಹುದೇ ಹೊರತು ಕುಶದ ಧರ್ಮ ದರ್ಭೆಯಲ್ಲಿ ಇಲ್ಲ.
ಕುಶೋದಕ ಅಂತುಂಟು. ಹೊಟ್ಟೆಯಲ್ಲಿ ಅಲ್ಸರ್ ಆದಾಗ ಕುಶೋದಕ ಕುಡಿಬೇಕು ಬೆಳಗ್ಗೆ ಎದ್ದ ಕೂಡಲೇ. ಅಂದರೆ ಮಣ್ಣಿನ ಪಾತ್ರೆಯಲ್ಲಿ ನೀರು ಹಾಕಿ ಹಿಂದಿನ ದಿವಸ ಕುಶವನ್ನು ತುಂಡು ಮಾಡಿ ಅದರಲ್ಲಿ ಹಾಕಬೇಕು. ಮರು ದಿವಸ ಒಂದು ರೀತಿ ಬುರುಗು ಬರ್ತದೆ. ಆ ನೀರಿಗೆ ಕುಶೋದಕ ಅಂತ ಹೆಸರು. ಅದನ್ನು ಪಾನ ಮಾಡಬೇಕು. ದರ್ಭೆ ಹಾಕಿದರೆ ಅದರ ಫಲ ಸಿಗೋದಿಲ್ಲ. ಅಂದ್ರೆ ದರ್ಭೆಯ ಫಲ ಬೇರೆ, ಕುಶದ ಫಲ ಬೇರೆ. ಆದರೆ ನೋಡ್ಲಿಕ್ಕೆ ಎರಡು ಕೂಡ ಒಂದೇ ಥರ ಇರ್ತದೆ. ಬೆಂಗಳೂರಿನ ಹಸುಗಳ ಹಾಗೆ ಒಂದೇ ಥರ ಇರುತ್ತೆ. ಯಾವುದು ನಾಟಿ ಯಾವುದು ಇದು ಗೊತ್ತಾಗಲ್ಲ ಅಲ್ಲ. ಹಾಗೆ ಎರಡು ಒಂದೇ ಥರ ಇರುತ್ತೆ. ಆದರೆ ದರ್ಭೆ ಕುಶ ಇದನ್ನು ಭಾರೀ ತಂದಂತಹ ಹುಡುಗನಿಗೆ, ವಟುವಿಗೆ, ಬಹಳ ಬಾರಿ ಗುರುಗಳ ಮನೆಗೆ ದರ್ಭೆಯನ್ನು ಕೊಯ್ದು ತರ್ತಾನೆ, ಕುಶವನ್ನೂ ಕೊಯ್ದು ತರ್ತಾನೆ ಅಂತವನಿಗೆ ದರ್ಭೆ ಕುಶ ಎರಡು ಹಾಕಿದರೆ ಕಣ್ಣಲ್ಲಿ ನೋಡಿದರೆ ಗೊತ್ತಾಗೋದಿಲ್ಲ. ಹೀಗೆ ಮುಟ್ಟಿ ಇದು ದರ್ಭೆ ಇದು ಕುಶ ಅಂತ ಬೇರೆ ಮಾಡ್ತಾನಂತೆ. ಅವನಿಗೆ ಕುಶಲ ಅಂತ ಹೆಸರು. ಕುಶಂ ಲುನಾತಿ ಇತಿ ಕುಶಲ. ದರ್ಭೆಯಿಂದ ಕುಶವನ್ನು ಬೇರ್ಪಡಿಸುವ ಸಾಮರ್ಥ್ಯವುಳ್ಳವನಿಗೆ ಕುಶಲ ಅಂತ ಹೆಸರು. ನಾವಿವತ್ತು ಎಲ್ಲದರಲ್ಲೂ ಕುಶಲ. ವೇಣು ನುಡಿಸುವುದರಲ್ಲಿ ಕುಶಲ ಅಂತ ಬಳಸಿದ್ದೇವೆ. ಕುಶಲ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಕುಶವನ್ನು ದರ್ಭೆಯಿಂದ ಬೇರ್ಪಡಿಸುವವ ಅಂತ ಶಬ್ದದ ಅರ್ಥ ಅದು. ಹೀಗೆ ದರ್ಭೆಗಳು, ಕುಶಗಳು, ಶರಗಳು, ಮುಂಜಗಳು ಅಂತ ಹೇಳ್ತಕ್ಕಂತಹ ಬೇರೆ ಬೇರೆ ಜಾತಿಯ ಹುಲ್ಲುಗಳೆಲ್ಲ ಅದು ಈ ಯಜ್ಞವರಾಹನ ಶರೀರದಿಂದ ಆವಿರ್ಭವಿಸಿತು. ಯಜ್ಞಕ್ಕೆ ಬೇಕಾದಂತಹ ಮಣ್ಣು, ಯಜ್ಞದಲ್ಲಿ ಕುಂಡ ಮತ್ತು ಯಜ್ಞಕುಂಡ ಮತ್ತು ಯಜ್ಞವೇದಿ ಅಂತ ಎರಡಿದೆ. ಯಜ್ಞಕುಂಡ ಅಂತ ಹೇಳಿದರೆ ನೆಲವನ್ನು ತೋಡಿ, ಎಷ್ಟು ಅಗಲದ ಕುಂಡ ಇದೆಯೋ ಅಷ್ಟೇ ಅಗಲಕ್ಕೆ ಅಷ್ಟೇ ಆಳಕ್ಕೆ ತೋಡಿ ಮಾಡತಕ್ಕಂಥದ್ದು ಯಜ್ಞಕುಂಡ. ವೇದಿ ಅಂತ ಹೇಳಿದರೆ ಸ್ಥಂಡಿಲ ಅಂತ ಕರೀತಾರೆ. ನೆಲದಿಂದ 4 ಅಂಗುಲದಷ್ಟು ಎತ್ತರ, ಇವತ್ತೊಂದು ಇಟ್ಟಿಗೆಯನ್ನಿಟ್ಟು ಮಾಡ್ತೇವೆ, ಎತ್ತರ ಮಾಡತಕ್ಕಂಥದ್ದು ವೇದಿ ಅಥವಾ ಸ್ಥಂಡಿಲ ಅಂತ ಕರೆಸಿಕೊಳ್ತದೆ. ಇದು ಎರಡೂ ಕೂಡ ಯಜ್ಞದಲ್ಲಿ ಆಹುತಿ ಕೊಡುವುದಕ್ಕಿರತಕ್ಕಂತಹ ವಿಧಾನದ ಒಂದು ಸ್ಥಾನ, ಪರಿಕಲ್ಪಿತವಾದಂತಹ ಸ್ಥಾನ. ಆ ಸ್ಥಾನಕ್ಕೆ ಶುದ್ಧಿ ಬರುವುದಕ್ಕೆ ಹಂದಿ ನೆಲದಿಂದ ತನ್ನ ಕೋರೆದಾಡೆಯ ಮೂಲಕ ಎಬ್ಬಿಸಿದ ಮಣ್ಣನ್ನು ತಂದು ಲೇಪನ ಮಾಡಬೇಕಂತೆ. ಅಂದರೆ ಈ ವರಾಹ ಅವತಾರ ಆದ್ರಿಂದ ಹಂದಿಗಳಿಗೆಲ್ಲ ಪೂಜೆ ಶುರುವಾದದ್ದು ಅವತ್ತಿಂದ. ದೇವರು ಯಾಕೆ ಹಂದಿಯಾಗಿ ಹುಟ್ಟಬೇಕಿತ್ತು? ಹಂದಿಗಳಿಗೂ ಒಂದು ಮಹತ್ವ ಕೊಡಬೇಕು. ನೀವು ಹೇಳಿದ ಹಾಗೆ ರಾಯಚೂರಲ್ಲೂ ಕೂಡ ಸ್ವಲ್ಪ ಮಹತ್ವ ಸಿಗಬೇಕು ಅದಕ್ಕೆ. ಅದು ಹಂದಿ ಇವತ್ತಿಗೂ ಈ ಶ್ರೀರಾಮದೇವರ ಪ್ರತಿಷ್ಠೆ ಆಯಿತು, ಮೊನ್ನೆ ಅಯೋಧ್ಯೆಯಲ್ಲಿ ಆಯ್ತಲ್ಲ. ದೇವತಾ ಪ್ರತಿಷ್ಠೆ ಆಗಬೇಕಾದ್ರೆ ಒಂದು ಕಲಶದಲ್ಲಿ ಹಂದಿ ತನ್ನ ಕೋರೆದಾಡಿಯಿಂದ ಎಬ್ಬಿಸಿದ ಮಣ್ಣನ್ನು ಪ್ರತಿಷ್ಠೆ ಮಾಡಿ ಅದರಿಂದ ಆಮೇಲೆ ಅಭಿಷೇಕ ಮಾಡಲಿಕ್ಕೆ ಉಂಟು. ದೇವರ ಪ್ರತಿಷ್ಠೆ ಅಲ್ಲಿ ಸ್ಥಾನ ಸಿದ್ಧಿಯಾಗಬೇಕು ಅಂತಾದರೆ ಅಂಥ ಮಣ್ಣು ಬೇಕು, ಹುತ್ತದ ಮಣ್ಣು ಬೇಕು. ಬೇರೆ ಬೇರೆ ಒಟ್ಟು 7 ಮೃತ್ತಿಗೆಗಳಿಂದ ಆಹುತಿಯನ್ನು ಅಲ್ಲಿ ಅಭಿಷೇಕ ಮಾಡುವಂಥದ್ದಿದೆ. ಕಲಶದಲ್ಲಿ ಆ ಮೃತ್ತಿಗೆಗಳನ್ನು ಹಾಕತಕ್ಕಂತಹ ವಿಧಾನಗಳನ್ನೆಲ್ಲ ಧರ್ಮಶಾಸ್ತ್ರ, ತಂತ್ರಶಾಸ್ತ್ರ, ಆಗಮಶಾಸ್ತ್ರಗಳು ನಿರೂಪಣೆ ಮಾಡ್ತವೆ. ಅದು ವರಾಹನಿಂದ ಒಂದು ಸಂತತಿಗೆ ವಿಶೇಷವಾದ ಮರ್ಯಾದೆ ಪ್ರಾಪ್ತಿಯಾಯಿತು. ಇದು ಯಜ್ಞವರಾಹ ಅನ್ನುವ ಭಗವಂತನ ರೂಪ. ಸ್ವಲ್ಪ ಕಪ್ಪು ಇರತಕ್ಕಂತಹ ರೂಪ. ಯಾಕಂದರೆ ಯಜ್ಞ ಮಾಡುವವರು ಕಪ್ಪಾಗೋದು ಜಾಸ್ತಿ. ಯಜ್ಞ ಮಾಡ್ತಾ ಯಜ್ಞದ ಹೊಗೆ ಕಪ್ಪು. ಆದರೆ ಯಜ್ಞದ ಹೊಗೆಯನ್ನು ಯಾರು ತೆಗೊಳ್ತಾರೆ ಅವರು ಬೆಳ್ಳಗಾಗ್ತಾ ಹೋಗ್ತಾರೆ. ಬ್ರಹ್ಮವರ್ಚಸ್ಸು ಅನ್ನುವುದು ಯಜ್ಞದ ಮೂಲಕ ವೃದ್ಧಿ ಆಗ್ತಾ ಹೋಗ್ತದೆ ಅಂತುಂಟು. ಯಜ್ಞ ವರಾಹ. ಈ ವರಾಹದೇವ ರಸಾತಲ ಗತ ಮಹೀಂ, ಆ ರಸಾತಲಕ್ಕೆ ಹೋಗಿ ಬಿದ್ದಿದ್ದಂತಹ ಮಹಿಯನ್ನು ಅರ್ಥಾತ್ ಭೂಮಾತೆಯನ್ನು ತಂದು ಮತ್ತೆ ಯಥಾಸ್ಥಾನದಲ್ಲಿ ಕಕ್ಷೆಯಲ್ಲಿ ನಿಲ್ಲಿಸಿದ ಅಂತ. ಅದು ರಸಾತಲಕ್ಕೆ ಭೂಮಿ ಹೇಗೆ ಹೋಗಿತ್ತು ಅನ್ನೋದಕ್ಕೆ ಪುರಾಣ ಉತ್ತರ ಕೊಡುವುದಿಲ್ಲ. ಅದು ಜಾರಿತ್ತು ಅಂತಷ್ಟೇ, ಜಾರಿತ್ತು. ಪೃಥ್ವಿ ಅದು ಶೇಷನ ಸಂಕರ್ಷಣ ಶಕ್ತಿಯಿಂದ, ಶೇಷ ಅನ್ನುವುದು ಒಂದು ಶಕ್ತಿ, ಇಡೀ ಬ್ರಹ್ಮಾಂಡವನ್ನು ಧಾರಣೆ ಮಾಡುವ ಶಕ್ತಿ. ಅದು ಬ್ರಹ್ಮಾಂಡದ ಒಳಗಿರುವಂಥದ್ದು. ಆ ಶೇಷ ಶಕ್ತಿಯನ್ನು ಅನುಸರಿಸಿ ಶೇಷನ ಶಿರಸ್ಸಿನ 36,000 ಯೋಜನದಷ್ಟು ಎತ್ತರದಲ್ಲಿ ಭೂಮಿ ಉಂಟು. ಶಿರಸ್ಸಿನಲ್ಲೇ ಕೂತದ್ದಲ್ಲ, ಶಿರಸ್ಸಿಗಿಂತ 36,000 ಯೋಜನದಲ್ಲಿ ಭೂಮಿ ಇರತಕ್ಕಂಥದ್ದು. ಆದರೆ ಶೇಷನಿಂದ ಧಾರಿತ, ಶೇಷಧೃತ ಹೇಗೆ? ಶೇಷನ ಶಕ್ತಿ ಇದೆ. ಶೇಷನಿಗೆ ಸಂಕರ್ಷಣ ಅಂತ ಹೆಸರು. ಅವನ ಸಂಕರ್ಷಣ ಶಕ್ತಿ ಅಂದರೂ ಆಕರ್ಷಣ ಶಕ್ತಿ ಅಂತ ಹೇಳಿದ್ರು, ಗ್ರಾವಿಟೇಷನ್ ಅಂತ ಹೇಳಿದ್ರು ಎಲ್ಲೋ ಒಂದು. ಅದು ಸಂಕರ್ಷಣ ಶಕ್ತಿಯಿಂದ ಅದರ ಮೇಲೆ ಪೃಥ್ವಿ ಸಂಸ್ಥಿತವಾಗಿದೆ. ಆ ಶಕ್ತಿಯಿಂದ ಅದನ್ನು ಸ್ವಲ್ಪ ಬದಿಗೆ ಸರಿಸಿದರೆ ಅದು ಮುಳುಗುತ್ತೆ. ಪೃಥ್ವಿ ಅನ್ನುವುದು ಬ್ರಹ್ಮಾಂಡೋದಕ ಏನಿದೆ, ಅಂಡೋದಕ ಅಂತ ಆಗ ಕರೆದಿದ್ದೇವೆ. ಅಂಡೋದಕದಲ್ಲಿ ಮುಳುಗುವುದಕ್ಕೆ ಶುರುವಾಗ್ತದೆ. ಮುಳುಗಿ ರಸಾತಲದಲ್ಲಿ ಹೋಗಿತ್ತು ಅಂತ ಹೇಳಿದರೆ ಬ್ರಹ್ಮಾಂಡದ ಮೂಲಕ್ಕೆ ಹೋಗಿತ್ತಂತೆ ಪೃಥ್ವಿ. ಅಲ್ಲಿಗೆ ಹೋಗಿದ್ದಂತಹ ಪೃಥ್ವಿಯನ್ನು ಭಗವಂತ ತಾನು ನೀರಿನಲ್ಲಿ ನುಗ್ಗಿ ವರಾಹನಾಗಿ ಅಡಿಗೆ ಹೋಗಿ ತನ್ನ 2 ಕೋರೆದಾಡೆಗಳಲ್ಲಿ ಆ ಪೃಥ್ವಿಯನ್ನು ಇಟ್ಟುಕೊಂಡು ಸೀದಾ ಮೇಲಕ್ಕೆ ಬಂದು ಯಥಾಸ್ಥಾನದಲ್ಲಿ ಮತ್ತೆ ನಿಲ್ಲಿಸಿದ. ಅವನು ಮೇಲಕ್ಕೆ ತರುವಾಗ ಒಬ್ಬ ರಗಳೆ ಮಾಡಿದಂತೆ. ರಗಳೆ ಮಾಡಿದವನಿಗೆ ಹಿರಣ್ಯಾಕ್ಷ ಅಂತ ಹೆಸರು.
ಅವನಿಗೆ ಸಿಟ್ಟು ಯಾಕೆ ಅಂತ ಹೇಳಿದ್ರೆ, ಭೂಮಿ ಸುಮ್ಮನೆ ನೆಲದಲ್ಲಿ ಬಿದ್ದಿತ್ತು, ಬಿದ್ದದ್ದನ್ನು ತರಲಿಕ್ಕೆ ಇವ ಯಾರು, ನಾನಿಲ್ವ ಅಂತ ಇಷ್ಟೇ. ಅಂದರೆ ಅವನೇನು ಕೆಳಗೆ ಹಾಕಿದವಲ್ಲ, ಅವನೇ ಭೂಮಿಯನ್ನು ಅಡಿಯಲ್ಲಿ ಹೋಗಿ ಮುಳುಗಿಸಿಟ್ಟವಲ್ಲ, ಅವನೇ ಮುಳುಗಿಸಿಟ್ಟವ. ಹೌದಾಗಿದ್ರೆ ಸಿಟ್ಟು ಬರಬೇಕಿತ್ತು. ಇದು ಹಾಗಲ್ಲ, ಬಿದ್ದಿದ್ದನ್ನು ಭಗವಂತ ಮೇಲೆ ತಂದು ಇಡ್ತಾ ಇದ್ದಾನೆ. ಇಟ್ಟದ್ದಕ್ಕೆ ಅವನಿಗೆ ಸಿಟ್ಟು. ಇದೆಲ್ಲ ವ್ಯವಸ್ಥೆ, ಈ ಮಧ್ಯದಲ್ಲಿ ಪಾರುಪತ್ಯ, ಇದೆಲ್ಲ ನಿಂಗೆ ಯಾಕೆ, ನನ್ನಂಥವ್ರು ಇರುವ ಇಲ್ಲಿ ವ್ಯವಸ್ಥೆ ನೋಡಿಕೊಳ್ಳುವುದಕ್ಕೆ ಇರುವುದಿಲ್ಲ. ಕೆಲವರಿಗೆ ಹಾಗಾಗ್ತದೆ. ಯಾರಾದರೂ ಇದ್ದರೆ ಅವರ ಹತ್ರ ಕೇಳಬೇಕು, ಕೇಳಿ ಇದನ್ನು ತೆಗೆದು ಆ ಕಡೆ ಇಡ್ಲಾ ಅಂತ ಕೇಳಬೇಕು. ನಾವೇ ತೆಗೆದಿಟ್ರೆ ಸಿಕ್ಕಾಬಟ್ಟೆ ಸಿಟ್ಟು. ಅತ್ತೆ ಸೊಸೆಯರ ಗಲಾಟೆ ಎಲ್ಲ ಕೇಳಲಿಲ್ಲ. ಅದೇನು ಅವನು ಪ್ರತಿ ದಿವಸ ಬರ್ತಿದ್ದಂತೆ ಭಿಕ್ಷೆಗೆ. ಅತ್ತೆ ಪ್ರತಿ ಬಾರಿಯೂ ಕೂಡ ಒಂದು ಪಾವಕ್ಕಿ ಹಾಕ್ತಾ ಇದ್ರು. ಅದೊಂದು ದಿವಸ ಅತ್ತೆ ಏನೋ ಸ್ನಾನಕ್ಕೆ ಹೋಗಿದ್ದಾರೆ, ಇವಳೇ ಹೋಗಿ ಅತ್ತೆ ಹೇಗೂ ಹಾಕ್ತಾ ಇದ್ರು ಅಂತ ಒಂದು ಪಾವಕ್ಕಿ ಹಾಕಿದ್ರು. ಅಷ್ಟೊತ್ತಿಗೆ ಸ್ನಾನ ಮುಗಿಸಿ ಬಂದರು. ನಾನು ಹಾಕಿದ್ದೇನೆ, ಸಿಟ್ಟು ಬಂತಂತ ಹೇಳಿ ಸಿಟ್ಟು ಬಂದು ಹೋಗಿ ಅವನನ್ನು ಕರೆದು ಅದು ಇಲ್ಲಿ ಹಾಕು ಅಂತ ಹಿಂದಕ್ಕೆ ಹಾಕಿಸಿ ಆಮೇಲೆ ಅದೇ ಒಂದು ಪಾವಕ್ಕೆ ಹಾಕಿ ಕಳಿಸಿದ್ರು. ಇಷ್ಟೇ, ಬಾಳಿದಿಷ್ಟೇ. ಹಾಗೆ ಈ ಪಾರ್ವತ್ಯ ಕೆಲವರಲ್ಲಿ ಇರ್ತದೆ ಇಂಥ ಮನಸ್ಥಿತಿ. ಹಾಗೆ ಆ ಮನಸ್ಸಿನ ಈಗಿನ ಅತ್ತೆಯರಲ್ಲ, ಇದು ಇಲ್ಲ, ಹತ್ತು ಸುಸ್ತಾದ ಅತ್ತೆಯರು, ಒಂದು ಕಾಲದವರು ಅದೆಲ್ಲ ಈಗಿನ ಕಾಲೆಯವರಲ್ಲ. ಹಾಗೆ ಈ ಪರಿಸ್ಥಿತಿ ಹಾಗೆ ಒಂದು ಭೂಮಿಯಲ್ಲಿತ್ತು. ಅದನ್ನು ನಾನಿದ್ದೇನೆ ಇಲ್ಲಿ, ಇಂಥ ಮಹತ್ವಶಾಲಿಯಾದಂತಹ ನಾನಿದ್ದೇನೆ, ನಾನು ಅಸಾಮಾನ್ಯ, ನಾನು ಎಂಥವ ಅಂತ ಹೇಳಿದರೆ ಚತುರ್ಮುಖ ಬ್ರಹ್ಮನಿಂದ ಹುಟ್ಟಿದವ. ಇವನಿಗೆ ಅದೊಂದು ವಿಶೇಷ. ಇವನು ಚತುರ್ಮುಖ ಬ್ರಹ್ಮ ಅಧರ್ಮವನ್ನು ಸೃಷ್ಟಿ ಮಾಡಿದ. ಆ ಅಧರ್ಮಕ್ಕೆ ಅಭಿಮಾನಿಯಾಗಿ ಹಿರಣ್ಯಾಕ್ಷನು ಹುಟ್ಟಿಕೊಂಡವ. ಆದಿ ಹಿರಣ್ಯಾಕ್ಷ ಅಂತ ಇವನಿಗೆ ಹೆಸರು. ಚತುರ್ಮುಖನ ಅಧರ್ಮದ ಸೃಷ್ಟಿಯ ಕಾಲದಲ್ಲಿ ಹುಟ್ಟಿಕೊಂಡಂತಹ ವ್ಯಕ್ತಿ. ಅವನಿಗೆ ನಾನು ಇಂತಹ ಮಹತ್ವಪೂರ್ಣನಾದವ ಇರುವಾಗ ಅಲ್ಲಿ ಬಿದ್ದಿದ್ದ ಭೂಮಿ ಎತ್ತಿ ಮತ್ತೆ ಜಾಗದಲ್ಲಿ ಇಡಬೇಕಾದ್ರೆ ನನ್ನ ಅನುಮತಿ ಬೇಕೋ ಬೇಡ, ಇವ ಸೀದ ಹೋಗಿ ಎತ್ತಿ ಇಟ್ಟಿದ್ದಾನೆ ಅಂತ ಹೇಳಿದ್ರೆ ಸಿಟ್ಟು ಬಂತವನಿಗೆ. ಸಿಟ್ಟು ಬಂದು ಇವನಿಗೆ ಗುದ್ದುವುದಕ್ಕೆ ಬಂದರೆ ಈ ಯಜ್ಞವರಾಹ ಆದಿವರಾಹ ಅನಿಸಿಕೊಂಡಂತಹ ಭಗವಂತ ಕೃಷ್ಣವರಾಹ ಅವನನ್ನು ಬುದ್ಧಿ ಸಾಯಿಸಿದ ಅಂತ. ಅಂತೂ ಹಿರಣ್ಯಾಕ್ಷನ ಮರಣದ ಜೊತೆಗೆ ಭೂಮಿ ಯಥಾಸ್ಥಾನದಲ್ಲಿ ಕೂತು ಆನಂದವನ್ನು ಅನುಭವಿಸಿದಂತೆ. ಅದರಿಂದ ಭೂಮಿಗೆ ಆನಂದವನ್ನು ಕೊಟ್ಟವ. ಯಜ್ಞ ವಿಧಾರಕ ಮಾತ್ರ ಅಲ್ಲ, ಭೂಮಿ ವಿಧಾರಕ ಅಂತ ಈ ದೇವರಿಗೆ ಹೆಸರು. ಇದಾದ ಮೇಲೆ ಎರಡನೆಯ ವರಾಹವನ್ನು ಒಟ್ಟಿಗೆ ಮುಗಿಸಿದ್ದಾರೆ ಭಾಗವತದಲ್ಲಿ. ಅದು ಒಟ್ಟಿಗೆ ಸೇರಿಸಿ ಬಿಡುವ ಅಂತ. ಎರಡನೆಯ ಸಮಯ ಆಯಿತು ಅನಿಸುತ್ತೆ. ಒಂದು ಎರಡನೇ ವರಾಹವನ್ನು ಮುಗಿಸಿ ಬಿಡುವ. ಎರಡನೆಯ ಭಗವಂತನ ವರಾಹ ಸ್ವರೂಪ ಅದು ಈ ಕಲ್ಪದ ಆರಂಭದಲ್ಲಿ ಆದದ್ದು. ಈ ಕಲ್ಪಕ್ಕೆ ಹೆಸರೇನು? ಶ್ವೇತವರಾಹ ಕಲ್ಪ. ಅಂದರೆ ಕಲ್ಪದ ಆರಂಭದಲ್ಲಿ ಭಗವಂತ ಶ್ವೇತವರಾಹ ರೂಪದಿಂದ ಅವತರಿಸಿದ್ದಾನೆ. ಶ್ವೇತವರಾಹದ ಅವತಾರ ಆದದ್ದು ಮತ್ತೊಬ್ಬ ಹಿರಣ್ಯಾಕ್ಷ ಹುಟ್ಟಿಕೊಂಡಿದ್ದ. ಇದು ಚತುರ್ಮುಖನ ಮಗ ಅಲ್ಲ, ಚತುರ್ಮುಖನ ಮಗನ ಮಗನ ಮಗ. ಚತುರ್ಮುಖನಿಗೆ ಮರಿ ಮಗ ಆಗಬೇಕು. ಚತುರ್ಮುಖನ ಮಗನಿಗೆ ಮರೀಚಿ ಅಂತ ಹೆಸರು, ಮರೀಚಿಯ ಮಗನಿಗೆ ಕಶ್ಯಪ ಅಂತ ಹೆಸರು. ಕಶ್ಯಪ ಪ್ರಜಾಪತಿಗೆ ದಿತಿ ಅನ್ನುವ ಪತ್ನಿಯಲ್ಲಿ ಆವಿರ್ಭವಿಸಿದಂತಹ ಎರಡು ಗರ್ಭಗಳು, ಅದು ಒಟ್ಟಿಗೆ ಒಂದೇ ಗರ್ಭದಲ್ಲಿ ಎರಡು ಜನ ಮಕ್ಕಳ ಆವಿರ್ಭಾವ ಆಯಿತು. ಅದರಲ್ಲಿ ಮೊದಲು ಹುಟ್ಟಿದಂತಹ ಮಗನಿಗೆ ಹಿರಣ್ಯಾಕ್ಷ ಅಂತ ಹೆಸರು. ಎರಡನೇ ಬಾರಿ ಹುಟ್ಟಿದವನಿಗೆ ಹಿರಣ್ಯ ಕಶಿಪು ಅಂತ ಹೆಸರು. ಅವರಿಗೆಲ್ಲ ಬರೀ 2 ಗಳಿಗೆ ವ್ಯತ್ಯಾಸ ಅಂತೆ. 48 ನಿಮಿಷಗಳ ವ್ಯತ್ಯಾಸದಲ್ಲಿ 2 ಮಕ್ಕಳು ಆವಿರ್ಭವಿಸಿದ್ದಾರೆ. ಮೊದಲು ಹುಟ್ಟಿದವನಿಗೆ ತಮ್ಮ ಅಂತ ಹೆಸರು, ಆಮೇಲೆ ಹುಟ್ಟಿದವನಿಗೆ ಅಣ್ಣ ಅಂತ ಹೆಸರು. ಅವಳಿ ಜವಳಿ ಮಕ್ಕಳಲ್ಲಿ ಹಾಗೆ ಕ್ರಮ. ಯಾಕಂದ್ರೆ ಗರ್ಭ ಮೊದಲು ಹುಟ್ಟಿದ್ದು ಆ ಕಡೆ ಇರ್ತದಲ್ವಾ, ಗರ್ಭದಲ್ಲಿ ಹುಟ್ಟಿದ ಲೆಕ್ಕದಲ್ಲಿ ಅಣ್ಣ ತಮ್ಮದ ವ್ಯವಸ್ಥೆ. ಆದ್ರಿಂದ ಅವಳಿ ಜವಳಿಗಳಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು ಗರ್ಭದ ಲೆಕ್ಕಾಚಾರದಲ್ಲಿ ಹಿರಣ್ಯಕಶಿಪು ಅಣ್ಣನಾದರೆ, ಜನ್ಮದ ಲೆಕ್ಕಾಚಾರದಲ್ಲಿ ಹಿರಣ್ಯಾಕ್ಷ ಅಣ್ಣನಾಗಿದ್ದಾನೆ. ಅದರಿಂದ ಅಣ್ಣ ಮೊದಲು ಸಾಯಬೇಕು ಅಂತ ಹಿರಣ್ಯಾಕ್ಷ ಮೊದಲು ಸತ್ತದ್ದು, ಆಮೇಲೆ ಹಿರಣ್ಯಕಶಿಪು. ಹಿರಣ್ಯಕಶಿಪುವಿಗೆ ಸಿಟ್ಟು ಏನು ಅಂತ ಹೇಳಿದ್ರೆ, ನನ್ನ ತಮ್ಮನನ್ನು ಕೊಂದಿದ್ದಾನೆ ಅಂತ. ಆದ್ರೆ ಆ ಸಿಟ್ಟು ಬರಬೇಕು ಅವನಿಗೆ ಅಂತ ದೇವರು ಮೊದಲು ಅವನ ತಮ್ಮನನ್ನು ಮುಗಿಸಿದ್ದು. ಹಿರಣ್ಯಾಕ್ಷ ಅವನಿಗೆ ಒಂದು ಮಹಾಶಕ್ತಿ. ಶಕ್ತಿ ಯಾಕೆ ಅಂತ ಹೇಳಿದ್ರೆ ತಪಸ್ಸು ಮಾಡಿದ್ದು. ತಪಸ್ಸು ಮಾಡಿ ಚತುರ್ಮುಖ ಬ್ರಹ್ಮನಿಂದಲೇ ವರ ಪಡೆದದ್ದು ಆತ. ವಜ್ರಕಾಯನಾಗಿದ್ದಾನೆ. ತನ್ನನ್ನು ಯಾರೂ ಸಾಯಿಸುವವರಿಲ್ಲ ಅನ್ನುವ ಸ್ಥಿತಿಯಲ್ಲಿದ್ದಾನೆ. ಆದರೆ ಅವನಿಗೆ ಅಷ್ಟು ಶಕ್ತಿ ಪಡೆದು ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಅದು ಅವನ ಬೇಸರದ ವಿಷಯ. ಯಾರಿಗೆ ಏನಿರ್ತದೋ ಅದು ಪ್ರಯೋಜನಕ್ಕೆ ಬರಬೇಕಲ್ವಾ. ಅವನೀಗ ವರ ಪಡೆದು ಶರೀರದಲ್ಲಿ ಭಾರಿ ಶಕ್ತಿ. ಒಬ್ಬರನ್ನು ಹೀಗೆ ದಬ್ಬಿದ್ರೆ ಅವರು ಅಡ್ಡ ಬೀಳ್ತಾರೆ, ಸುಮ್ಮನೆ ಹೀಗೆ ಮುಟ್ಟಿದ್ರೆ ಅವರು ಪುಡಿಯಾಗಿ ಹೋಗ್ತಾರೆ. ಇಂಥ ಶಕ್ತಿ ಉಂಟು ಅವನಲ್ಲಿ. ಅದಕ್ಕೆ ಸರಿಯಾಗಿ ಶಕ್ತಿಯನ್ನು ವಿನಿಯೋಗ ಮಾಡಲಿಕ್ಕೆ ಜನ ಇಲ್ಲ. ಕೊನೆಗೇನು ಮಾಡಿದ? ಯಾವುದಕ್ಕೆ ಒಂದು ಪರ್ವತಕ್ಕೆ ಹೋಗಿ ಗುದ್ದಿದ. ಗುದ್ದಿದ ಕೂಡಲೇ ಪರ್ವತ ಪುಡಿಯಾಗೋಯಿತು. ಇಲ್ಲ, ಈ ಶಕ್ತಿಯನ್ನು ಹಾಗಾದ್ರೆ ಎಲ್ಲಿ ಉಪಯೋಗಿಸಬೇಕು? ಪರ್ವತದಲ್ಲಿ ಬಂಡೆಗಳಿದ್ದು ಬಂಡೆಗಳನ್ನು ಹೊಡೆದ, ಎಲ್ಲ ಜಲ್ಲಿ ಕಲ್ಲಾಗೋಯ್ತು. ಆಗ ಈಗಿನ ಈ ಅದೆಲ್ಲ ಇಟಾರ್ಸಿ ಮತ್ತೊಂದು ಯಾವುದು ಬೇಕಾಗಿಲ್ಲ.
ಎಲ್ಲವನ್ನೂ ಪುಡಿಗೊಟ್ಟುವ ಶಕ್ತಿ ಅವನಿಗೆ. ಕೊನೆಗೆ ಈಗ ತುರಿಸ್ತಾ ಇದೆ, ಹೊಡಿಲಿಕ್ಕೆ ಜನ ಇಲ್ಲ. ಕೊನೆಗೆ ಸಮುದ್ರಕ್ಕೆ ಹೋದ. ಏನು ಸಮುದ್ರದ ನೀರನ್ನು ಮೇಲೆ ಕೆಳಗೆ ಮೇಲೆ ಕೆಳಗೆ, ಸಮುದ್ರವನ್ನೆಲ್ಲ ಉಲ್ಲೋಲ ಕಲ್ಲೋಲವಾಗಿಸಿದ. ಅಲ್ಲೋಲ ಕಲ್ಲೋಲ ಅಲ್ಲ, ಉಲ್ಲೋಲ ಕಲ್ಲೋಲವಾಗಿಸಿಬಿಟ್ಟ. ಹೊಡೆದಂತೆ ಸಮುದ್ರಕ್ಕೆ. ವರುಣನಿಗೆ ಆ ಪೆಟ್ಟು ತಿಂದು ಸಾಕಾಗಿ ಹೋಯಿತು. ಇನ್ನು ಆಗುವುದಿಲ್ಲ ಅಂತ ಆದಮೇಲೆ ರೂಪವೆತ್ತು ಬಂದು ಕೈ ಮುಗಿದು ನಿಂತ. ಇವನತ್ರ, ಸ್ವಾಮಿ ಸಾಕಾಯಿತು, ನಿನ್ನ ಪೆಟ್ಟು ತಿನ್ನುವುದಕ್ಕೆ ಸಾಧ್ಯವೇ ಇಲ್ಲ. ಇವ ಹೇಳಿದ, ನನಗೆ ಒಂದೋ ನನ್ನ ಪೆಟ್ಟು ನೀನು ತಿನ್ನಬೇಕು, ಇಲ್ಲ ನನಗೆ ಪೆಟ್ಟು ಕೊಡುವವನು ನೀನು ತೋರಿಸಬೇಕು, ಒಟ್ಟು ನನಗೆ ಜನ ಬೇಕೀಗ, ಅಷ್ಟು ತುರಿಸ್ತಾ ಇದೆ ಅಂತ. ಆಗ ವರುಣ ಹೇಳಿದ್ದು, ನನಗೆ ಒಬ್ಬ ಒಂದು ಲೆಕ್ಕಾಚಾರದ ಪ್ರಕಾರ ಅಳಿಯ ಆಗಬೇಕು, ಅವನೊಬ್ಬ ನಿಂಗೆ ಸರಿ. ಅವನು ಕ್ಷೀರಸಾಗರ ಕನ್ನಿಕೆಯ ಪತಿ ಅಂತ ಅರ್ಥ. ನನ್ನ ಕ್ಷೀರಸಾಗರ ಅಂದರೆ ವರುಣ, ವರುಣನ ಕನ್ನಿಕೆಯ ಪತಿ ಅವನು ನಿನ್ನ ಜೊತೆಗೆ, ಇನ್ಯಾರೂ ಇಲ್ಲ, ಸುಮ್ಮನೆ ಹುಡುಕೊಂಡು ಹೊರಡಬೇಡ. ಹಾಗಾದರೆ ಅವನನ್ನು ತೋರಿಸು ಅಂತ ಹೇಳಿದೆ. ಇವ ತೋರಿಸಲಿಕ್ಕೆ ಕಷ್ಟ ಉಂಟು, ಅವನನ್ನು ಕರಿಬೇಕಾಗ್ತದೆ. ನಾವೆಲ್ಲ ಕರೆದ್ರೆ ಈಗ ಬರ್ತಾನೆ ಅಂತಿಲ್ಲ, ನೀನು ಕರೆದು ನೋಡು. ಹೇಗೆ 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 ಅಂದರೆ ಉಪವಾಸ ಮಾಡಬೇಕು, ಯಾಕಂದರೆ ಏಕಾದಶಿ ನಾಳೆ. ಶುದ್ಧವಾಗಿ ಉಪವಾಸ ಮಾಡಬೇಕು. ಉಪವಾಸ ಮಾಡಿ ನಿಂತುಕೊಂಡು ಶ್ರೀಹರಯೇ ನಮಃ ಅಂತ ಕರೆದ್ರೆ ಬರ್ತಾನೆ. ಹೇಳಿದ, ಉಪವಾಸ ಎಲ್ಲ ನಮ್ಮಿಂದ ಆಗುವುದಿಲ್ಲ, ಬೇರೆ ಏನಾದರೂ ಸುಲಲಿತವಾದ ಮಾರ್ಗವಿದ್ದರೆ ಹೇಳಬೇಕು ಅಂತ. ಆವಾಗ ಅಲ್ಲಿ ನಾರದರು ಬರ್ತಿದ್ರಂತೆ. ಅವರು ಹೇಳಿದ್ರು, ಇನ್ನೊಂದು ಸುಲಭವಾದ ಮಾರ್ಗ ಏನಂದರೆ, ಅವನಿಗೆ ಇಷ್ಟವಾದದ್ದಕ್ಕೆ ಹೊಡೆದು ಬಡ್ದು ಮಾಡಿದರೆ ಬರ್ತಾನೆ. ಇಷ್ಟು ಸುಲಭವಾದ ಮಾರ್ಗ, ಇವನಿಗೆ ವರ್ಣನ ಮೇಲೆ ಸಿಟ್ಟು. ಎಲ್ಲರನ್ನು ಹೊಡೆದು ಬಡ್ದು ನಾಶ ಮಾಡಿದರೆ ದೇವರು ಬರ್ತಾನೆ ಅಂತ ಇಷ್ಟು ಸುಲಭವಾದ ಮಾರ್ಗ ಇದ್ದಾಗ, ಉಪವಾಸ ಮಾಡಿ ತಪಸ್ಸು ಮಾಡಬೇಕು ಅಂತ ಇಷ್ಟು ಕಷ್ಟದ ಮಾರ್ಗ ಹೇಳುವುದ ನೀನು ಅಂತ ಹೇಳಿ ಇವ ಆರಿಸಿಕೊಂಡ ಎರಡನೇ ಮಾರ್ಗವನ್ನು ಆರಿಸಿಕೊಂಡ. ದೇವರಿಗೆ ಇಷ್ಟವಾದದ್ದು ಅಂದರೆ ವೇದ, ವೇದಗಳನ್ನು ಅಧ್ಯಯನ ಮಾಡುವ ವಿಪ್ರ, ವೇದಾಧ್ಯಯನವನ್ನು ಮಾಡಿ ಆಹುತಿ ಕೊಡ್ತಕ್ಕದ್ದಕ್ಕೆ ಬೆಳೆಸತಕ್ಕಂಥ ಗೋವುಗಳು, ಗವ್ಯ ಸಿಗದೇ ಇರುವ ಹಾಗೆ ಗೋವುಗಳ ಸಂತತಿಯನ್ನು ನಾಶ ಮಾಡುವಂತಹ, ವಿಪ್ರರ ಗುರುಕುಲಗಳನ್ನು ಪುಡಿಗುಟ್ಟುವಂತಹ ಬೇರೆ ಬೇರೆ ದುಷ್ಟ ಕೆಲಸಗಳನ್ನೆಲ್ಲ ಮಾಡಿದ. ಅಷ್ಟಾದರೂ ನಾರಾಯಣ ಬರಲಿಲ್ಲ. ಇವನ ಪಾಪದ ಕೊಡ ತುಂಬು ಅಲ್ಲಿಯ ತನಕ ಬರಲಿಲ್ಲ ದೇವರು. ಈವಾಗ ಅವ ತೀರ್ಮಾನಿಸಿದ್ದು, ಭಗವಂತನಿಗೆ ಇಷ್ಟವಾದ ಭೂಮಿಯನ್ನೇ ತಪ್ಪಿಸಿ ಬಿಡ್ತೇನೆ ಕಕ್ಷೆಯಿಂದ ಅಂತ ಭೂಮಿಯನ್ನು ಅಪಹರಿಸಿದ, ಭೂಮಿಯನ್ನು ಮುಳುಗಿಸಿದ. ಭೂಮಿ ಮುಳುಗಿಸುವಷ್ಟು ದೊಡ್ಡ ಅಪರಾಧಿ ಆದ. ನಮ್ಮಲ್ಲೆಲ್ಲ ಮುಳುಗಿಸುವವರು ತುಂಬ ಜನ ಇರ್ತಾರೆ. ಬ್ಯಾಂಕ್ ಮ್ಯಾನೇಜರ್ ಆಗಿ ಬ್ಯಾಂಕನ್ನು ಮುಳುಗಿಸಿ ಬಿಡುವವರು ಇರ್ತಾರೆ. ಚಿಕ್ಕದನ್ನು ಮುಳುಗಿಸಿದರೆ ಚಿಕ್ಕ ಅಪರಾಧಿಗಳು ಅಂತ ಲೆಕ್ಕ. ದೇಶಕ್ಕೆ ಏನಾದರೂ ಒಂದು ದೊಡ್ಡ ಸ್ಥಾನದಲ್ಲಿದ್ದು ದೇಶವನ್ನೇ ಮುಳುಗಿಸುವುದಕ್ಕೆ ಪ್ರಯತ್ನ ಪಟ್ಟರೆ ಮಹಾ ಅಪರಾಧಿಗಳು ಅಂತ ಲೆಕ್ಕ ಅಲ್ವಾ. ಇವನು ಅದೂ ಅಲ್ಲ, ಇವನು ಸಮಗ್ರ ಭೂಮಂಡಲವನ್ನೇ ಮುಳುಗಿಸಿದಂತಹ ಅಪರಾಧಿ. ಆವಾಗ ಭಗವಂತ ಈ ಭೂಮಿಯ ಪ್ರಾರ್ಥನೆಯನ್ನು ಕೇಳಿ ಭೂಮಿಯನ್ನು ಎತ್ತರಿಸಿ ಸ್ಥಾನದಲ್ಲಿಡುವುದಕ್ಕೋಸ್ಕರ ಭೂತಲದಲ್ಲೂ ಮತ್ತು ಭೂಗರ್ಭದಲ್ಲೂ ಇರತಕ್ಕಂತಹ ಚೇತನ ರಾಶಿಗಳೆಲ್ಲದರ ಉದ್ಧಾರವನ್ನು ತಾನು ಅನುಲಕ್ಷಿಸಿ ಮತ್ತೆ ಚತುರ್ಮುಖ ಬ್ರಹ್ಮನ ಮೂಗಿನಿಂದ ವರಾಹನಾಗಿ ಅವತರಿಸಿದ. ಅವ ನಾಸಜ, ನಾಸದಿಂದ ಆವಿರ್ಭವಿಸಿದ, ನೋಸಿನಿಂದ ಅಲ್ಲ, ನಾಸದಿಂದ ಆವಿರ್ಭವಿಸಿ ವರಾಹನಾಗಿ ಮಹಾ ವಿಸ್ತೃತವಾದ ರೂಪದಿಂದ ಬೆಳೆದು ಭೂಮಿಯನ್ನು ತಂದು ಮೇಲೆ ಇಡುವಾಗ ಈ ಹಿರಣ್ಯಾಕ್ಷ ಉಪದ್ರ ಮಾಡಿದ. ನಾನು ಮುಳುಗಿಸಿದ್ದನ್ನು ಎತ್ತುವುದು ಅಂದರೆ ಏನು ಅಂತ. ಆವಾಗ ದಂಷ್ಟ್ರೆಯಿಂದ ಹೊಡೆದು ಅವನನ್ನು ಸಾಯಿಸಿದ. ಹೀಗೆ ಕೊಂದ ಕ್ರಮ ಎರಡೂ ಕಡೆಯಲ್ಲೂ ಬೇರೆ, ಆ ರೂಪವೂ ಕೂಡ ಎರಡೂ ಒಂದೇ. ಆದ್ದರಿಂದ ಒಂದೇ ಕಡೆಯಲ್ಲಿ ಒಟ್ಟಿಗೆ ಕಥೆಯನ್ನು ಶ್ರೀಮದ್ ಭಾಗವತದಲ್ಲಿ ಹೇಳಿದ್ದಾರೆ. ಭಗವಂತನ ರೂಪಗಳು ಅನೇಕವಿದ್ದರೂ ಅವೆಲ್ಲಕ್ಕೂ ಅಭೇದ ಅನ್ನುವ ತತ್ವದ ಜ್ಞಾನಕ್ಕೋಸ್ಕರ ಒಟ್ಟಿಗೆ ಆ ಅವತಾರದ ಸ್ವರೂಪವನ್ನು ಹೇಳಿದ್ದಾರೆ. ಹೀಗೆ ಎರಡು ರೂಪಗಳಿಂದ ಅವತರಿಸಿದ ಭಗವಂತನ ವರಾಹಾವತಾರ. ವರಾಹ ಅನ್ನುವ ರೂಪ ಭೂಮಿಯನ್ನು ಜೊತೆಗಿಟ್ಟುಕೊಂಡಿರುವ ಭೂವರಾಹ ಅನ್ನುವ ರೂಪ. ಇವತ್ತಿಗೂ ಭೂಮಿಯಲ್ಲೇನಾದರೂ ಸಮಸ್ಯೆ ಬಂತು ಅಂದರೆ ಭೂವರಾಹ ಮಂತ್ರದ ಜಪ, ಭೂವರಾಹನ ಧ್ಯಾನ, ಭೂವರಾಹ ಮಂತ್ರದಿಂದ ಆಹುತಿ ಪ್ರದಾನ ಮೊದಲಾದ ವಿಧಾನಗಳನ್ನು ಶ್ರೀಮನ್ ಮಧ್ವಾಚಾರ್ಯರು ತಮ್ಮ ತಂತ್ರಸಾರ ಸಂಗ್ರಹದಲ್ಲಿ ಉಲ್ಲೇಖ ಮಾಡ್ತಾರೆ. ಅಷ್ಟೂ ಮಂತ್ರಗಳನ್ನು 72 ಮಂತ್ರಗಳನ್ನು ಹೇಳ್ತಾರೆ. 72 ಮಂತ್ರಗಳಲ್ಲಿ ಮೊದಲ ಮಂತ್ರವಾಗಿ ಅವರು ಹೇಳುವುದು ಭೂವರಾಹ ಮಂತ್ರ. ಹೀಗೆ ವರಾಹ ಎಂಬುದು ಮೊದಲ ಅವತಾರವಾದ್ದರಿಂದಲೇ ವರಾಹ ಮಂತ್ರವನ್ನು ಮೊದಲು ಶ್ರೀಮನ್ ಮಧ್ವಗುರುಗಳು ನಮಗೆ ನೀಡಿದ್ದಾರೆ. ಅಂತಹ ಭಗವಂತನ ವರಾಹಾವತಾರದ ಪರಮ ಪವಿತ್ರ ಅವತಾರದ ಪಾವನ ಚರಿತೆಯ ಚಿಂತನೆಯ ಜೊತೆಗೆ ಇವತ್ತಿನ ಅನುಸಂಧಾನವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ.
ಅಕ್ಷರೋ ಯೋಜರಃ ಸರ್ವದೇವಾಮೃತಃ ಕುಕ್ಷಿಕಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಲೀಲಯಾಮೋ ವಾಸುದೇವಂ ದೇವತಾಮಂಡಲ ಲೀಲಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ